ಇದೇ ಈ ಹೊತ್ತಿನ ವಿಶೇಷ ಮಳ್ಳಿ ಈ ಹೊಕ್ಕಳ ಬಳ್ಳಿ. ತಿನ್ನೋ ಲಿಸ್ಟ್ಗೆ ಹೊಕ್ಕಳ ಬಳ್ಳಿಯು ಸೇರ್ಪಡೆಯಾಗಿದೆ ಅಂದರೆ ನೀವೆಲ್ಲ ನಂಬಲೇಬೇಕು. ಯಾಕಂದರೆ ವಿದೇಶದಲ್ಲಿ ಹೊಕ್ಕಳ ಬಳ್ಳಿ ಸೇವಿಸುವಂತಹ ಟ್ರೆಂಡ್ ಶುರುವಾಗಿದೆ. ಅಂದಾಗೆ ಹೊಕ್ಕಳ ಬಳ್ಳಿ ನಮ್ಮ ವಯಸ್ಸನ್ನು ಮರೆಮಾಚುತ್ತಂತೆ, ಜೊತೆಗೆ ಬಾಣಂತಿಯರಿಗೆ ಶಕ್ತಿಯನ್ನು ನೀಡುತ್ತಂತೆ. ಹೊಕ್ಕಳ ಬಳ್ಳಿಯ ಸೀಕ್ರೆಟ್ ಬಗ್ಗೆ ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಅಮೆರಿಕ ಮತ್ತು ಇಂಗ್ಲೆಂಡ್ನಲ್ಲಿ ಹೊಕ್ಕಳ ಬಳ್ಳಿ ಸೇವಿಸುವ ಟ್ರೆಂಡ್ ಪ್ರಾರಂಭವಾಗಿದೆ. 2012ರ ನಂತರ ಈ ಟ್ರೆಂಡ್ ಶುರುವಾಗಿದ್ದು ವೈದ್ಯ ಲೋಕಕ್ಕೆ ಸವಾಲೆಸೆದಿದೆ. ವಿಶೇಷ ಅಂದ್ರೆ ಇಂಗ್ಲೆಂಡ್ನಲ್ಲಿ ಹೆರಿಗೆಗೂ ನಂತರ ಹೊಕ್ಕಳ ಬಳ್ಳಿಯನ್ನ ಮಾತ್ರೆಯಾಗಿ ಪರಿವರ್ತಿಸಲು 150 ಪೌಂಡ್ ಹಣವನ್ನ ನೀಡಲಾಗುತ್ತೆ. ಅಮೆರಿಕಾದಲ್ಲಿ ಹೊಕ್ಕಳ ಬಳ್ಳಿ ಟಾನಿಕ್ ಮತ್ತು ಮಾತ್ರೆಯಾಗಿ ಪರಿವರ್ತಿಸಲು $200 ನೀಡಲಾಗುತ್ತೆ. ಬಹುತೇಕ ಬಾಣಂತಿಯರು ಹೊಕ್ಕಳ ಬಳ್ಳಿಯನ್ನ ಮಾತ್ರೆಯ ರೂಪದಲ್ಲಿ ತಿನ್ನಲು ಬಯಸ್ತಾರೆ. ಕೆಲವರು ಮಾತ್ರ ಟಾನಿಕ್ ರೂಪದಲ್ಲಿ ಸೇವಿಸಲು ಇಷ್ಟಪಡ್ತಾರೆ. ಇನ್ನು ಕೆಲವರು ಹೊಕ್ಕಳ ಬಳ್ಳಿಯನ್ನ ಊಟದ ರೂಪದಲ್ಲಿ ತಿಂತಾರಂತೆ. ಇನ್ನು ಕೆಲವರು ಪ್ರಾಣಿಗಳ ಹೊಕ್ಕಳ ಬಳ್ಳಿಯನ್ನು ಸೇವಿಸುತ್ತಾರೆ ಎನ್ನಲಾಗ್ತಿದೆ. ಅಂದಹಾಗೆ ಹೊಕ್ಕಳ ಬಳ್ಳಿಯಲ್ಲಿ ಹಾರ್ಮೋನ್ಸ್ ಮತ್ತು ಪೋಷಕಾಂಶಗಳಿವೆ ಎನ್ನಲಾಗುತ್ತೆ. ಇನ್ನು ಹೊಕ್ಕಳ ಬಳ್ಳಿಯನ್ನ ಯಾಕೆ ಸೇವಿಸುತ್ತಾರೆ, ಅದರಿಂದಾಗುವ ಉಪಯೋಗವೇನು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ದೇಹದ ಹಾರ್ಮೋನ್ಗಳು ಸಮತೋಲವಾಗಿರಲು ಹೊಕ್ಕಳ ಬಳ್ಳಿಯನ್ನ ಸೇವಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಹೆರಿಗೆಯ ನಂತರ ಒತ್ತಡ ಕಡಿಮೆ ಮಾಡಲು, ಎದೆಹಾಲು ಉತ್ಪತ್ತಿ ಹೆಚ್ಚಾಗಲು, ಬಾಣಂತಿಯ ಶಕ್ತಿ ವೃದ್ಧಿಸಲು, ಹೆರಿಗೆಯ ನಂತರದ ರಕ್ತಸ್ರಾವ ನಿಯಂತ್ರಣಕ್ಕೆ ಮತ್ತು ನಿದ್ರೆ ಸಂಬಂಧಿತ ಕಾಯಿಲೆ ತಡೆಗಟ್ಟಲು ಹೊಕ್ಕಳ ಬಳ್ಳಿಯನ್ನ ಸೇವಿಸಲಾಗುತ್ತೆ ಎನ್ನಲಾಗ್ತಿದೆ. ಇದಿಷ್ಟೇ ಅಲ್ಲ, ಹೊಕ್ಕಳ ಬಳ್ಳಿ ಸೇವಿಸುವುದರಿಂದ ಸೌಂದರ್ಯವನ್ನ ವೃದ್ಧಿಸಿಕೊಳ್ಳಬಹುದಂತೆ. ಫ್ಯಾಷನ್ ಡಿಸೈನರ್ ಮಾಡೆಲ್ ಡೇವಿಡ್ ಬೇಕಮ್ ಪತ್ನಿ ವಿಕ್ಟೋರಿಯಾ ಬೇಕಮ್ ಮತ್ತು ಫಿಲ್ಮ್ ಮೇಕರ್ ಸಿಮೋನ್ ಕೊವೆಲ್ ಮೇಕೆ ಹೊಕ್ಕಳ ಬಳ್ಳಿಯ ಫೇಶಿಯಲ್ ಮಾಡಿಸಿಕೊಳ್ತಾರಂತೆ. ಅದೇ ರೀತಿ ಹಾಲಿವುಡ್ ನಟಿ ಜನವರಿ ಜೋನ್ ಸಹ ತನ್ನ ಎನರ್ಜಿಗಾಗಿ ಟೀ ಜೊತೆ ಹೊಕ್ಕಳ ಬಳ್ಳಿ ಕ್ಯಾಪ್ಸೂಲ್ ಸೇವಿಸುತ್ತೇನೆ ಅಂತ ಹೇಳಿದ್ದಾಳೆ. ಆದ್ರೆ ಹೊಕ್ಕಳ ಬಳ್ಳಿಯ ಸೇವನೆಯಿಂದ ಆರೋಗ್ಯ ಉತ್ತಮವಾಗಿರುತ್ತೆ ಅನ್ನೋದು ವೈಜ್ಞಾನಿಕವಾಗಿ ದೃಢಪಟ್ಟಿಲ್ಲ. ಒಟ್ಟಾರೆ ವಿದೇಶದಲ್ಲಿ ಹೊಕ್ಕಳ ಬಳ್ಳಿ ಟ್ರೆಂಡ್ ಶುರುವಾಗಿದೆ. ಆದ್ರೆ ಹೊಕ್ಕಳ ಬಳ್ಳಿಯಿಂದ ನಿಜವಾಗಿಯೂ ಬೆನಿಫಿಟ್ ಇದೆಯಾ ಇಲ್ವೋ ಅನ್ನೋ ಗೊಂದಲವು ನಿರ್ಮಾಣವಾಗಿದೆ ಅನ್ನುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, TV9. ಇದು ಪ್ರಮುಖವಾಗಿ ಅತ್ಯಂತ ಕುತೂಹಲಕಾರಿಯಾಗಿರ್ತಕ್ಕಂಥ ಅಂಶಗಳು. ಪ್ಲಸೆಂಟಾವನ್ನ ಸೇವಿಸೋದ್ರಿಂದಾಗಿ, ಅದನ್ನ ಕ್ಯಾಪ್ಸೂಲ್ಸ್ ಅನ್ನ ಸೇವಿಸೋದ್ರಿಂದಾಗಿ ಏನೋ ಬಾಣಂತಿಯರಿಗೆ ಶಕ್ತಿ ಹೆಚ್ಚು ಬರುತ್ತೆ ಅನ್ನುವಂಥದ್ದು, ಹಾಗೆಯೇ ಅವರ ಸೌಂದರ್ಯ ವೃದ್ಧಿಸುತ್ತೆ ಅನ್ನುವಂಥದ್ದು. ಈ ರೀತಿಯ ಅನೇಕ ವಿಚಾರಗಳು ಯುರೋಪ್ ಮತ್ತು ಅಮೆರಿಕಾದ್ಯಂತ ಆಲ್ರೆಡಿ ಅನೇಕ ಬಾಣಂತಿಯರು ಕೂಡ ಈ ವಿಚಾರದಲ್ಲಿ ಒಂದು ರೀತಿಯಿಂದ ಕ್ಯಾಂಪೇನ್ ರೀತಿಯಲ್ಲಿ ನಾವು ನಮ್ಮ ಹಕ್ಕು, ಅದು ಪ್ಲೆಸೆಂಟಾವನ್ನ ಸೇವಿಸುವಂಥದ್ದು ನಮ್ಮ ಹಕ್ಕು, ಅದನ್ನು ನಾವು ಸೇವಿಸಬಹುದು, ಅದಕ್ಕೆ ಯಾವುದೇ ರೀತಿಯಿಂದ ಕಾನೂನನ್ನು ತರುವಂಥದ್ದು ಸರಿಯಲ್ಲ ಅನ್ನುವಂಥ ರೀತಿಯಂಥ ಮಾತುಗಳು ಕೂಡ ಈಗಾಗಲೇ ನಡೀತಾ ಇದ್ದಾವೆ. ಏನಿದರ ಮಹತ್ವ, ಯಾವ ಕಾರಣಕ್ಕಾಗಿ ಇದನ್ನ ಸೇವಿಸಬೇಕು ಅನ್ನುವಂಥವರ ವಾದದಲ್ಲಿ ಇರತಕ್ಕಂಥ ನಿಜವಾದಂಥ ಹುರುಳು ಏನಿರುವಂಥದ್ದು, ಇದೆಲ್ಲ ವಿಚಾರ ಬಗ್ಗೆಯೂ ಕೂಡ ನಾವು ಮಾತಾಡೋಕ್ಕೆ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳಿದ್ದಾರೆ. ಖ್ಯಾತ ಪ್ರಸೂತಿ ತಜ್ಞ ಆಗಿರುವಂತಹ ಡಾಕ್ಟರ್ ವಿದ್ಯಾ ಭಟ್ ಅವರು ನಮ್ಮ ಜೊತೆಗೆ ಒಂದು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಆಹಾರ ಮತ್ತು ಪೋಷಕಾಂಶ ತಜ್ಞರಾಗಿರ್ತಕ್ಕಂತಹ KC ರಘು ಅವರು ನಮ್ಮ ಜೊತೆಗೆ ಒಂದು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಅಪೋಲೋ ಆಸ್ಪತ್ರೆಯ ವೃದ್ಧಾಪ್ಯ ಶಾಸ್ತ್ರಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಅನೂಪ್ ಅಮರ್ನಾಥ್ ಕೂಡ ನಮ್ಮ ಜೊತೆಗೆ ಒಂದು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಎಲ್ಲರ ಜೊತೆ ಕೂಡ ಮಾತಾಡೋಣ. ಮೊದಲಿಗೆ ರಘು ಅವರೇ, ಪ್ಲೆಸೆಂಟಾವನ್ನ ಸೇವನೆ ಮಾಡೋದ್ರಿಂದಾಗಿ ನಮ್ಮ ಸೌಂದರ್ಯ ವೃದ್ಧಿಸುತ್ತೆ, ಹಾಗೆಯೇ ಬಾಣಂತನದ ಆ ಸಂದರ್ಭದಲ್ಲಿ ಮಗುವಿಗೆ ಹಾಲು ಉಣಿಸುವಂಥದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಹೆಚ್ಚು ಶಕ್ತಿ ಇರುತ್ತೆ ನಮಗೆ ಅನ್ನುವಂಥದ್ದನ್ನ ಹೇಳ್ತೀರಿ. ನಿಜಾನ ಇದು? ಎಷ್ಟರ ಮಟ್ಟಿಗೆ ಸತ್ಯ? ಒಂದು, ನಾವು ಈ ಸಸ್ತನಿಗಳು ಅಂತ ಏನು ಹೇಳ್ತೀವಲ್ಲ, ಮರಿ ಹಾಕ್ತಕ್ಕಂಥ ಪ್ರಾಣಿಗಳು, ಸುಮಾರು 4,500 ಸಸ್ತನಿಗಳು ಅಂತ ಹೇಳ್ತಕ್ಕಂಥದ್ದು. ಅದರಲ್ಲಿ ಸಾಮಾನ್ಯ ಎಲ್ಲ ಸಸ್ತನಿಗಳು ಮರಿ ಹಾಕಿದ ತಕ್ಷಣ ಬರ್ತಕ್ಕಂಥ ಮಾಸು ಅಥವಾ ಕಸ ಅಂತ, ಹಳ್ಳಿ ಕಡೆ ಕರು ಹಾಕಿದ ತಕ್ಷಣ ಕಸ ಬರುತ್ತೆ ಅಂತ ಹೇಳ್ತಕ್ಕಂಥದ್ದು, ಅದು ತಿರುಗಿ ತಕ್ಷಣ ಅದನ್ನು ತಿಂತಕ್ಕಂಥದ್ದು ನಾವು ಪ್ರಕೃತಿಯಲ್ಲಿ ಗಮನಿಸ್ತಕ್ಕಂಥ ವಿಚಾರ. ಇದರ ಹಿಂದಿನ ವಿಜ್ಞಾನವೇನು,
ಇದು ಯಾವ ರೀತಿ ಹೀಗೆ ವಿಕಾಸವಾಯಿತು ಅಂತಕ್ಕಂಥದ್ದನ್ನು ನಾವು ವಿಶ್ಲೇಷಣೆ ಮಾಡ್ಬೋದು. ಇದು ಕೇವಲ ವಿಜ್ಞಾನವೇ ಅಲ್ಲ, ಇದಕ್ಕೆ ಕೆಲವು ಸಾರಿ ನಾವೇನು ಹೇಳ್ತೀವಿ, ಒಂದು ಸಾಂಸ್ಕೃತಿಕ ವಿಚಾರವನ್ನು ತರಬೇಕಾಗುತ್ತೆ, ಕಲ್ಚರಲಿ ಹೇಗೆ ಡೆವಲಪ್ ಆಯಿತು ಅಂತಕ್ಕಂಥದ್ದು ಮನುಷ್ಯರಲ್ಲಿ. ಒಂದೇನು ಹೇಳ್ತಾರೆ, ಪ್ಲೆಸೆಂಟಾವನ್ನು ಈ ಪ್ರಾಣಿಗಳು ತಿನ್ನೋದ್ರಿಂದ ನಿಶಕ್ತಿಯಾಗಿರ್ತಕ್ಕಂಥದ್ದು, ದೇಹದಲ್ಲಿ ಯಾವ ಪೌಷ್ಟಿಕಾಂಶಗಳಿರ್ಬೋದು ಅಥವಾ ಈ ಇಮ್ಯುನೋಗ್ಲಾಬುಲಿನ್ಸು ಅಂತೆಲ್ಲ ಹೇಳ್ತೀವಿ, ಏನು ನಮ್ಮ ರೋಗ ನಿರೋಧಕ ಶಕ್ತಿಗಳನ್ನು ಕೊಡ್ತಕ್ಕಂಥದ್ದನ್ನು ಪ್ರಾಣಿಗಳು ತಕ್ಷಣ ತಿಂತವೆ. ಎಕ್ಸೆಪ್ಟ್ 1-2 ಪ್ರಾಣಿಗಳು ಹೇಳ್ತಾರೆ, ಕ್ಯಾಮಲ್ ಒಂಟೆ ತಿನ್ನೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ಸಾಮಾನ್ಯವಾಗಿ ಹಳ್ಳಿಗರಿಗೆ ಚೆನ್ನಾಗಿ ಗೊತ್ತು, ಹಸು ಕರು ಹಾಕಿದ ತಕ್ಷಣ ತಿನ್ನುತ್ತೆ. ಯಾಕೆ ಅದನ್ನ ತಡೆಗಟ್ತಾರೆ ಇವತ್ತೇನ್ ಮಾಡ್ತಾರೆ, ಇಲ್ಲ ಅದಕ್ಕೆ ಹಾಲು ಕೊಡೋದಿಲ್ಲ ಅಥವಾ ಇನ್ನೊಂದು ಕರು ಹಾಕೋದಿಲ್ಲ, ನಂಜಾಗುತ್ತೆ ಅಂತ ಹೇಳಿ, ಎಲ್ಲವೂ ಸುಳ್ಳು. ನಾನು ನನ್ನ ಸ್ನೇಹಿತರು ಡಾಕ್ಟರ್ ಮನೋಹರ್ ಉಪಾಧ್ಯಾಯ ಅಂತ ಮಂಗಳೂರಲ್ಲಿ ಭಾಳ ಲೀಡಿಂಗ್ ಡಾಕ್ಟರ್, ಅವರು ಭಾಳಷ್ಟು ಅಬ್ಸರ್ವ್ ಮಾಡಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಕೆಲವರು ಕುತ್ತಿಗೆಯನ್ನು ಹಿಂಗೆ ಕಟ್ಟಿರ್ತಾರಂತೆ ಕಂಬಕ್ಕೆ ಕರು ಹಾಕುವಾಗ, ಎಲ್ಲರೂ ತಲೆ ಹೀಗೆ ತಿರುಗಿತ್ತು ಅಂತ. ಇದೆಲ್ಲ ಹಿಂಸೆ, ಇದು ವಿಜ್ಞಾನವಲ್ಲ. ಪ್ರಾಣಿಗಳಲ್ಲಿ, ಮನುಷ್ಯರಲ್ಲಿ ಪ್ಲೆಸೆಂಟಾವನ್ನು ತಿಂತಕ್ಕಂಥದ್ದು ಗೊತ್ತಿಲ್ಲದೆ ಇದ್ರೂ ಕೂಡ ಪ್ಲಸೆಂಟಾದಿಂದ ಬರ್ತಕ್ಕಂಥ ವಸ್ತುಗಳಿಂದ ಔಷಧಿ ಮಾಡ್ತಕ್ಕಂಥದ್ದು ಸುಮಾರು 3000 ವರ್ಷದಿಂದ ಚೈನೀಸ್ ಟ್ರೆಡಿಷನಲ್ ಮೆಡಿಸಿನಲ್ಲಿ ಇರ್ತಕ್ಕಂಥದ್ದು ಹೌದು. ಅದೂ ಅಲ್ಲದೆ ಕೆಲವು ದೇಶಗಳಲ್ಲಿ, ಈಗ ಹಂಗರಿಯಲ್ಲಿ ಹೇಳ್ತಾರೆ, ಮಗು ಹಡಿದ ತಕ್ಷಣ ಏನು ಪ್ಲೆಸೆಂಟಾ ಇದೆಯೋ ಅದನ್ನು ಆಕೆ ಹಲ್ಲಲ್ಲಿ ಕಚ್ಚಬೇಕಂತೆ ತಾಯಿ. ಇನ್ನೊಂದು, ಹಸುಗಳಲ್ಲಿ ಮುಖ್ಯವಾಗಿ ತಿನ್ನೋದಕ್ಕೆ ಕಾರಣ ಏನು ಅಂತಂದರೆ, ಹೊಕ್ಕಳು ಬಳ್ಳಿ ಕೆಲವು ಸಾರಿ ಕತ್ತರಿಸಿರೋದಿಲ್ಲ, ಹಸು ತಿರುಗಿ ಹೊಕ್ಕಳು ಬಳ್ಳಿಯನ್ನು ಕತ್ತರಿಸ್ತಕ್ಕಂಥ. ಆಮೇಲೆ ಅದು ಅದರದ್ದೇ ಆದ ಏನು ಹೆರಿಗೆ ಆಗ್ತಕ್ಕಂಥ ಭಾಗ ಇದೆಯೋ ಅದು ನೆಕ್ಕಿಕೊಳ್ಳುತ್ತೆ. ಸೊ ಇದರಲ್ಲಿ ರಕ್ತ ಮತ್ತು ಇರ್ತಕ್ಕಂಥ ಪೌಷ್ಟಿಕಾಂಶಗಳು ತಕ್ಷಣವಾಗಿ, ಆಮೇಲೆ ಇದು ಬಹಳ ಶೀಘ್ರವಾಗಿ ಜೀರ್ಣವಾಗ್ತಕ್ಕಂಥ ಅಂಶಗಳು ಇವು. ಬೇರೆ ಈಗ ನೀವೊಂದು ಹುಲ್ಲು ತಿಂದರೆ ಜೀರ್ಣ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ, ಹಸು ಹಾಕಿದ ತಕ್ಷಣ. ಯಾಕಂದರೆ ಪ್ರಾಣಿ ಇದರಿಂದ ನಾವು ನೋಡ್ಕೋಬೇಕಾಗುತ್ತೆ ಮನುಷ್ಯರಿಗೆ. ಇಲ್ಲಿ ಮನುಷ್ಯರಲ್ಲಿ ಇದು ಇಲ್ಲದೆ ಇದ್ರೂ ಕೂಡ ಆ ಪ್ಲೆಸೆಂಟಾ ಆರೋಗ್ಯಕರ ಅನ್ನೋದಕ್ಕೆ ತಿನ್ನೋದಕ್ಕೆ, ಯಾಕಂದರೆ ಕಲ್ಚರಲ್ಲಿ ಇದಿದೆ. ಮನುಷ್ಯ ಹೇಳ್ತಾರೆ, ಮನುಷ್ಯ ಪ್ರಕೃತಿಯಿಂದ ದೂರ ಆಗಿ ಭಾಳ ಸಾವಿರಾರು ವರ್ಷಗಳಾಯ್ತಂತೆ. ಅದಕ್ಕೆ ಹೇಳ್ತಾರೆ, ಮನುಷ್ಯ ಪ್ರಕೃತಿಯಿಂದ ಬೇರೆಯಾಗಿ ಸಂಸ್ಕೃತಿಯ ಪ್ರಾಣಿಯಾದ ಮನುಷ್ಯ. ಮ್ಯಾನ್ ಈಸ್ ನೋ ಲಾಂಗರ್ ಎ ನ್ಯಾಚುರಲ್, ಹಿ ಈಸ್ ಎ ಕಲ್ಚರಲ್ ಆ್ಯನಿಮಲ್ ಅಂತ. ಯಾಕಂದರೆ ಆಂಥ್ರಪೊಲಾಜಿಕಲ್ ದೃಷ್ಟಿಯಿಂದ ನಾವು ನೋಡಬೇಕಾಗುತ್ತೆ. ಈಗ ನಾವು ಏನು ತಿಂತೀವಿ, ಏನು ಮಾಡ್ತೀವಿ ಅನ್ನತಕ್ಕಂಥದ್ದು ನೇಚರ್ ಅಥವಾ ಸೈನ್ಸಿಗಿಂತ ಕಲ್ಚರ್ ಮುಖ್ಯ ಆಗ್ತದೆ. ಈಗ ನೋಡಿ, ಮಸಾಯಿ ಟ್ರೈಬ್ಸ್ ಅಂತ ಹೇಳ್ತಾರೆ, ಅವ್ರು ಏನು ಮಾಡ್ತಾರೆ, ಪ್ರಾಣಿಗಳಿಗೆ ಹಿಂಗೆ ಒಂದು ಹೊಡೆದ್ಬಿಟ್ಟು ರಕ್ತ ಚಿಮ್ಮುವಾಗ ಹಾಗೆ ಬಾಯಿ ಹೊಡ್ತಾರೆ, ಕುಡಿತಾರೆ. ಅವರು ಈ ವರ್ಲ್ಡಲ್ಲಿ ಟಾಲೆಸ್ಟ್ ಪೀಪಲ್ ಅವರು. ಸೊ ಹಾಗಾಗಿ ನಾವು ಸಾಂಸ್ಕೃತಿಕ ದೃಷ್ಟಿ ಇಟ್ಕೊಂಡಾಗೆ ಚಿ ಇದೇನಿದು ಹಾಗೇನು, ಈಗ ಚೈನೀಸ್ ಜಿರ್ಲೆ ತಿಂದರೆ ನಮ್ಗೆ ಏನೇನೋ ಅನಿಸ್ಬೋದು ಅಂಥೇಳಿ ನಾವು ಹ್ಯೂಮನ್ ಬೀಯಿಂಗ್ಸಲ್ಲಿ ಪ್ಲೆಸೆಂಟಾ ತಿನ್ನತಕ್ಕಂಥದ್ದಿಲ್ಲ. ಆದರೆ ಅದರಿಂದ ಬರ್ತಕ್ಕಂಥ ಅಂಶಗಳನ್ನು ಉಪಯೋಗಕ್ಕೂ ಇತಿಹಾಸದಲ್ಲಿದೆ. ಮತ್ತು ಒಂದು ಔಷಧಿ ಕೂಡ ಇದೆ, ಪ್ಲಾಸೆಂಟ್ರೆಕ್ಸ್ ಅಂತ ಹೇಳ್ತಕ್ಕಂಥದ್ದು. ಪ್ಲಾಸೆಂಟಾದಿಂದನೇ ಡ್ರಾ ಮಾಡಿಕೊಂಡು ಈ ಸ್ಕಿನ್ ಇದಕ್ಕೆಲ್ಲ ಕೊಡ್ತಕ್ಕಂಥ ಒಂದು ಔಷಧಿ ಬಹಳ ವರ್ಷಗಳಿಂದ ಇದೆ, ಒಂದು 20-30 ವರ್ಷಗಳಿಂದ ಪ್ಲಾಸೆಂಟ್ರೆಕ್ಸ್ ಅಂತಲೇ ಹೇಳ್ತಾರೆ. ಅದರಿಂದನೇ ಎಳೆದುಕೊಂಡತಕ್ಕಂಥ ಒಂದು ಔಷಧಿ ಆಯಿತು. ಓಕೆ, ಡಾಕ್ಟರ್ ವಿದ್ಯಾ ಭಟ್ ಅವರೇ, ನಿಜಕ್ಕೂ ಕೂಡ ಪ್ಲಾಸೆಂಟಾದಲ್ಲಿ ಇರುವಂಥದ್ದು ಏನು, ಪ್ಲಾಸೆಂಟಾದಲ್ಲಿ ಏನಿರುತ್ತೆ ಅಂತ ಹೇಳುವಂಥದ್ದು ಕಂಟೆಂಟ್ಸ್ ಯಾವುದಿರುತ್ತೆ ಅದರಲ್ಲಿ? ಫಸ್ಟ್ ಪ್ಲಾಸೆಂಟಾ ಅಂದರೆ ಏನು? ಈಗ ಒಂದು ಎಂಬ್ರಿಯೋ ಆಗುವಾಗ ಅದು ಸೆಲ್ಸ್ ಡಿವೈಡ್ ಆಗುತ್ತೆ. ಈಗ ಯೂನಿಸೆಲ್ಯುಲರ್ ಇಂದ ಮನುಷ್ಯ ಮಲ್ಟಿಸೆಲ್ಯುಲರ್ ಆಗುವಾಗ ಆ ಸೆಲ್ಸ್ ಡಿವೈಡ್ ಆಗುತ್ತೆ. ಸೊ ಅದನ್ನು ಸಿನ್ಸಿಶಿಯೋಟ್ರೋಫೋಬ್ಲಾಸ್ಟ್, ಸೈಟೋಟ್ರೋಫೋಬ್ಲಾಸ್ಟ್ ಅಂತ ಹೇಳ್ತೀವಿ. ಈ ಟ್ರೋಫೋಬ್ಲಾಸ್ಟಿಕ್ ಟಿಶ್ಯೂ ಒಂದು ಲೇಯರ್, ಒಂದು ಮಗು ಆಗುತ್ತೆ, ಇನ್ನೊಂದು ಲೇಯರ್ ಹೋಗ್ಬಿಟ್ಟು ಅದು ಪ್ಲಸೆಂಟ್ ಆಗುತ್ತೆ. ಅದನ್ನೇ ನಾವು ಮಗು ಹುಟ್ಟಿದಾಗ ಕಸ ಬಂದಿದೆ ಅಂತ ಹೇಳೋದು. ಸೊ ಅದರ ಕನೆಕ್ಟಿಂಗು, ಈಗ ಮಗುಗೆ ಮತ್ತೆ ಆ ಪ್ಲಸೆಂಟಾಗೆ ಕನೆಕ್ಟಿಂಗ್ ಅಂಬಿಲಿಕಲ್ ಕಾರ್ಡ್. ಸೊ ಈ ಪ್ಲಸೆಂಟಾ ಫಸ್ಟ್ 8 ವೀಕ್ಸ್ ತನಕ ಆಕ್ಟಿವ್ ಆಗಿರಲ್ಲ, ಅದು ಶುರುವಾಗೋದೇ 8 ವೀಕ್ಸ್ ಆದಮೇಲೆ. ಆ್ಯಂಡ್ 3rd ಮಂತ್ ಆನ್ವರ್ಡ್ಸ್ ಅದು ಎಲ್ಲ ಪ್ರೆಗ್ನೆನ್ಸಿಗೆ ಬೇಕಾಗಿರೋ ಹಾರ್ಮೋನ್ಸ್ ಎಲ್ಲ ಸಪೋರ್ಟ್ ಮಾಡುತ್ತೆ. ಸಪೋರ್ಟ್ ಮಾಡಿ ಡೆಲಿವರಿಗೆ ಇಂಡ್ಯೂಸ್ ಲೇಬರ್, ಅಂದರೆ ಆ ಲೇಬರ್ ಇಂಡಕ್ಷನ್ ಕೂಡ ಆಗೋದು ಈ ಪ್ಲಸೆಂಟಾ ಇಂದ. ಸೊ ಇಷ್ಟೆಲ್ಲ ಫಂಕ್ಷನ್ಸ್ ಇರುವಾಗ ಅದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸು, ತುಂಬ ದೇಹಕ್ಕೆ ಬೇಕಾಗಿರೋ ಪಾಸಿಟಿವ್ ಹಾರ್ಮೋನ್ಸ್ ಅಂತ ಹೇಳ್ಬೋದು. ಅಂದರೆ ಅದರಲ್ಲಿ ಕಾರ್ಟಿಕೋಟ್ರೋಫಿಕ್ ರಿಲೀಸಿಂಗ್ ಹಾರ್ಮೋನು, ರಿಲ್ಯಾಕ್ಸಿನ್ನು, ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ಸು, ದೆನ್ ಹ್ಯೂಮನ್ ಪ್ಲಸೆಂಟಲ್ ಲ್ಯಾಕ್ಟೋಜನ್ನು, ಆಕ್ಸಿಟೋಸಿನ್ನು. ಸೊ ಪ್ರತಿಯೊಂದು ಇದರಲ್ಲಿರುತ್ತೆ. ಸೊ ಇದು ಆಚೆ ಬಂದಾಗ, ಈಗ ಯಾರಾದರೂ ಅದರ ಸೇವಿಸಿದಾಗ ಅವ್ರಿಗೆ ಈ ಪಾಸಿಟಿವ್ ಹಾರ್ಮೋನ್ಸ್ ಅಂದರೆ ಇದು ಇಂಟರ್ಫೆರಾನ್ ಅನ್ನೋದು
ಇದು ಇಮ್ಯುನಿಟಿ ಇಂಪ್ರೂವ್ ಮಾಡುತ್ತೆ. ಆಕ್ಸಿಟೋಸಿನ್ ಆ ಗರ್ಭಕೋಶನ ಕಾಂಟ್ರಾಕ್ಟ್ ಮಾಡಿ ಬ್ಲೀಡಿಂಗ್ ಕಡಿಮೆ ಆಗಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಗಾಮಾ ಗ್ಲೋಬ್ಯುಲಿನ್ಸ್ ಅಂತ ಇರುತ್ತೆ, ಇದು ಕೂಡ ಇನ್ಫೆಕ್ಷನ್ ಪ್ರಿವೆಂಟ್ ಮಾಡುತ್ತೆ. ಜೊತೆಗೆ ಈ ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ ಅದು ಬಂದಾಗ ಏನಾಗುತ್ತೆ, ಅದು ಪ್ರೊಲ್ಯಾಕ್ಟಿನ್ ಇನ್ಕ್ರೀಸ್ ಮಾಡಿಬಿಟ್ಟು ಬ್ರೆಸ್ಟ್ ಸೆಕ್ರೇಷನ್ಗೆ ಇಂಪ್ರೂವ್ ಮಾಡುತ್ತೆ. ಸೊ ಇದೆಲ್ಲ ಪಾಸಿಟಿವ್ ಎಫೆಕ್ಟ್ಸು ಈ ಪ್ಲಸೆಂಟಾದಲ್ಲಿ ಇರುತ್ತೆ. ಈ ಪ್ಲಸೆಂಟಾದಿಂದ ಈಗ ಪ್ಲಸೆಂಟ್ರಿಕ್ಸ್ ಅಂತ ಡಾಕ್ಟರ್ ಹೇಳಿದ್ರು, ಅದನ್ನ ಅದು ಕೂಡ ತುಂಬಾ ವರ್ಷದಿಂದ ನಾವು ಯೂಸ್ ಮಾಡ್ತಾ ಇದ್ವಿ. ಅಂದ್ರೆ ಇಮಿಡಿಯೇಟ್ ಪ್ಲಸೆಂಟಾನ ಕಲೆಕ್ಟ್ ಮಾಡಕ್ಕೆ ಎಲ್ಲೆಲ್ಲಿ ಡೆಲಿವರಿ ಆಗುತ್ತೋ ಅಂತ ನೋಡಿಕೊಂಡು ಪ್ಲಸೆಂಟಾ ಕಲೆಕ್ಟ್ ಮಾಡಿ ಅದರ ಹಾರ್ಮೋನ್ಸ್ ಎಕ್ಸ್ಟ್ರಾಕ್ಟ್ ಕೂಡ ಮಾಡ್ತಾರೆ. ಕೆಲವು ಸರಿ ಅದರಿಂದ ಈ ಪ್ಲಸೆಂಟ್ರೆಕ್ಸ್ ಅಂತ ಕೊಡೋ ಹಾರ್ಮೋನ್ಸ್ ಇದು ಎಡಿಷನ್ಸ್ ರಿಲೀಸ್ ಮಾಡುತ್ತೆ. ತುಂಬಾ ಎಫೆಕ್ಟ್ಸ್ ಇದೆ ಅದರಿಂದ. ಸೊ ಈಗ ಕ್ಯಾಪ್ಸ್ಯೂಲ್ಸ್ ಅಂತ ಬಂದಿದೆ. ಈ ಕ್ಯಾಪ್ಸ್ಯೂಲ್ಸ್ ಅವರು ಸೇವಿಸಿದಾಗ ಏನಾಗುತ್ತೆ ಅಂದ್ರೆ, ಈಗ ಒಂದು ಮನುಷ್ಯನಲ್ಲಿ ಸ್ಟ್ರೆಸ್ ಅನ್ನೋದು ಹೋಗ್ಬಿಟ್ರೆ, ಸೊ ಆಲ್ ದಟ್ ಪೋಸ್ಟ್ ಪಾರ್ಟಮ್ ಬ್ಲೂಸ್, ಈಗ ಪೋಸ್ಟ್ ಪಾರ್ಟಮ್ ಅವರು ಡಿಪ್ರೆಸ್ಡ್ ಆಗ್ತಾರೆ, ಆಮೇಲೆ ಇನ್ಫೆಕ್ಷನ್ಸ್ ಆಗುತ್ತೆ, ಇದೆಲ್ಲದು ಅವರಲ್ಲಿ ಪ್ರಿವೆಂಟ್ ಆಗುತ್ತೆ. ಸೊ ಇದು ಪಾಸಿಟಿವ್ ಎಫೆಕ್ಟ್ಸ್ ಪ್ಲಸೆಂಟಾ. ಅದೇ ನಾವು ಮುಂಚೆ ಕೇಳ್ದಂಗೆ, ಮುಂಚೆ ಅದನ್ನ ಓನ್ಲಿ 4 ಮ್ಯಾಮಲ್ಸ್ ಅನ್ಸುತ್ತೆ ತಿಂದೇ ಇರೋದು ಪ್ಲಸೆಂಟಾನ. ಇನ್ನು ಮಿಕ್ಕಿದೆಲ್ಲ ಮ್ಯಾಮಲ್ಸ್ ಕೂಡ ಪ್ಲಸೆಂಟಾ ತಿಂತಾ ಇದ್ರು. ಅದರ ಎಫೆಕ್ಟ್ಸು ಈ ಪೋಸ್ಟ್ ಡೆಲಿವರಿ ಆ ಪ್ರಾಬ್ಲಮ್ಸ್ ಬರೋದನ್ನೆಲ್ಲ ಪ್ರಿವೆಂಟ್ ಮಾಡುತ್ತೆ. ಖಂಡಿತ ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ಹಾಗೆಯೇ ಡಾಕ್ಟರ್ ಅನೂಪ್ ಅವ್ರ ಜೊತೆ ಕೂಡ ನಾನು ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಮೊದಲು ಕೆಲವೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಅನ್ನ ನೋಡೋಣ. ಈ ಒಂದು ಪ್ಲಸೆಂಟಾಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಕೆಲವೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಅನ್ನ ನೋಡೋಣ. ಪ್ರಮುಖವಾಗಿ ಭೂಮಿ ಮೇಲಿನ ಸಸ್ತನಿಗಳು ಈ ಒಂದು ಹೊಕ್ಕಳ ಬಳ್ಳಿ ಅಥವಾ ಪ್ಲಸೆಂಟಾವನ್ನ ತಿಂತವೆ. ಆದರೆ ಒಂಟೆ ಮತ್ತು ಮನುಷ್ಯ ಮಾತ್ರ ಪ್ಲಸೆಂಟಾವನ್ನ ತಿನ್ನುವಂಥ ಅಭ್ಯಾಸವನ್ನ ಬೆಳೆಸ್ಕೊಂಡಿಲ್ಲ ಅನ್ನುವಂಥದ್ದು ನಿಜಕ್ಕೂ ಕೂಡ ಇಂಟ್ರೆಸ್ಟಿಂಗ್ ಆಗಿ. ಯಾವ ಕಾರಣಗಳು ಇರಬಹುದು ಅನ್ನೋದು ರಘು ಅವರು ಕೂಡ ಇದರ ಬಗ್ಗೆ ಹೇಳ್ತಾ ಕೆಲವೊಂದು ಅಂಶಗಳನ್ನ ಹೇಳ್ತಾ ಇದ್ರು. ಇದು ಹಾಗೇನೆ ಇನ್ನೊಂದು ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಇದು ಮೊದಲಿಗೆ ಪತ್ತೆ ಹಚ್ಚಿರುವಂಥದ್ದನ್ನ ಪ್ಲಸೆಂಟಾವನ್ನ ತಿನ್ನುವುದನ್ನ ಮೊದಲ ಬಾರಿಗೆ ಇದು ಬೆಳಕಿಗೆ ಬಂದಿದ್ದು 1939ರಲ್ಲಿ. ಬಹುಶಃ ಅದಕ್ಕಿಂತ ಹಿಂದೆಯೂ ಕೂಡ ಗೊತ್ತಿದ್ದಿರುತ್ತೆ, ನೋಡಿದ್ದಿರ್ತಾರೆ. ಆದರೆ ಇದನ್ನ ಒಂದು ಅಧಿಕೃತವಾದಂಥ ಒಂದು ದಾಖಲೆಯಾಗಿ ಇದನ್ನ ನಾವು ಕಾಣೋದಿದ್ರೆ ಇದು ಅಮೆರಿಕಾದಲ್ಲಿ 1939ರಲ್ಲಿ ಇದೊಂದು ದಾಖಲೆಯನ್ನ ಮಾಡ್ಕೊಂಡಿರೋ ಕೋತಿಯೊಂದು ತನ್ನ ಪ್ಲಸೆಂಟಾವನ್ನ ತಿಂತಾ ಇರುವಂತದ್ದನ್ನ ಮೊದಲಿಗೆ ಅನಾವರಣ ಆಗಿರುವಂಥದ್ದು. ಹಾಗೆಯೇ ನ್ಯೂಯಾರ್ಕ್ನ ಬಫೆಲೋ ವಿಶ್ವವಿದ್ಯಾಲಯದ ವಿಜ್ಞಾನಿ ಮಾರ್ಕ್ ಕ್ರಿಸ್ಟಲ್ ಅವರು ಈ ಒಂದು ಪ್ರಾಣಿಗಳು ತಮ್ಮ ಪ್ಲಸೆಂಟಾವನ್ನ ತಿನ್ನುವ ಬಗ್ಗೆ 2 ದಶಕಗಳ ಕಾಲ ಅಧ್ಯಯನವನ್ನ ನಡೆಸಿದ್ದಾರೆ. ಚಿಕ್ಕದೊಂದು ಬ್ರೇಕ್ ನಂತರ ನಾವು ಈ ಚರ್ಚೆಯನ್ನು ಮತ್ತೆ ಮುಂದುವರಿಸೋಣ. Googly. Taste nallide twist. The power is in your hands. Victory is at your feet. Are you ready? Buy the Samsung Galaxy S5 and get a chance to watch Messi and Ronaldo live in Europe. ಕೆಂಟ್ ಪ್ಯೂರಿಫೈಯರ್ಸ್ ನೀರನ್ನಾಗಿಸುತ್ತೆ 100% ಪ್ಯೂರ್. ಯಾಕೆಂದ್ರೆ ಇದರಲ್ಲಿದೆ ಡಬಲ್ ಪ್ಯೂರಿಫಿಕೇಶನ್ RO ಮತ್ತು UV ಇಂದ. ಕೆಂಟ್ ನೀಡುತ್ತೆ ಶುದ್ಧ ನೀರು. ಆಯ್ದ ದಾರಿ ಯಾವುದೇ ಆಗಿರಲಿ, ಏಕಮಾತ್ರ ಲಕ್ಷ್ಯವಿರಲಿ, ಅದು ಮರೆಯಲಾರದ ಪಯಣವಾಗಲಿ. ಗುರಿ ಮಾತ್ರ ಒಂದೇ ಇರಲಿ. ಮೈಲುಗಟ್ಟಲೆ ಮೈಲುಗಲ್ಲು ದಾಟಿ ಆಗಿ ನಿಮಗೆ ನೀವೇ ಸಾಟಿ. ಆನ್ ಇದ್ದರೆ ತಡೆಯುವವರಾರು. ಆನ್ ಪ್ರೀಮಿಯಂ ಇನ್ನರ್ಸ್, ಕೀಪ್ ಇಟ್ ಆನ್. Imagine a revolutionary petrol engine that perfectly balances power and mileage. An engine that saves fuel like no other engine can. And delivers power intelligently when you really need it. Now, imagine all this in just one engine. The Revitron 1.2 turbocharged petrol engine with multi-drive mode. The power of 3 engines, now in the all-new Zest from Tata Motors.
ಲೈಫ್ ಇದು ಸುಂದರ ಬಾಳು ನೀ ಖುಷಿಯಲ್ಲಿ ಪ್ಲಾನಿಂಗ್ ಮಾಡು ನೀ ಬದುಕಲ್ಲಿ ಸೇವಿಂಗ್ಸ್ ಜೊತೆ ಇನ್ಶೂರೆನ್ಸ್ ಪಡೆಯಿರಿ. LICಯ ನ್ಯೂ ಎಂಡೋಮೆಂಟ್ ಪ್ಲಾನ್ ನಲ್ಲಿ ಪಡೆಯಿರಿ ಉಳಿತಾಯದ ಜೊತೆ ಸುರಕ್ಷೆ ಕೂಡ. ಮನೆಯೊಳಗೆ ಖುಷಿಯನ್ನು ಸ್ವಾಗತಿಸಿ. ಪ್ರತಿ ಬಾರಿ 3 ಟಾಕ್ ಟೈಮ್ ನಿಮ್ಮ ಫುಲ್ ಟಾಕ್ ಟೈಮ್ ಆಫರ್ ಪಡೆಯಿರಿ. 123ಗೆ ಈಗಲೇ ಕರೆ ಮಾಡಿ. ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಅನೂಪ್ ಅವರೇ, ತಾವು ಇದನ್ನ ಒಪ್ಕೊಳ್ತೀರಾ? ಇದರಿಂದಾಗಿ ಸೌಂದರ್ಯ ವರ್ಧನೆ ಆಗುತ್ತೆ, ವೃದ್ಧಿ ಆಗುತ್ತೆ, ಅಥವಾ ಏನೋ ನಮಗೆ ವಯಸ್ಸನ್ನ ಮರೆಮಾಚುತ್ತೆ ಇದು, ಎಸ್ಪೆಷಲಿ ಲೇಡೀಸ್ಗೆ ಅನ್ನೋದ್ರ ಬಗ್ಗೆ? ಏಜಿಂಗ್ ಬಗ್ಗೆ ನಾನು ಹೇಳಬಲ್ಲೆ, ಸೌಂದರ್ಯದ ಬಗ್ಗೆ ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್. ಬಟ್ ಒಂದು ವಿಷಯ ಹೇಳಬೇಕಂದ್ರೆ UK ಲಾಸ್ಟ್ ಒಂದೂವರೆ ವರ್ಷದಿಂದ ಈ ಪ್ಲಾಸೆಂಟಲ್ ಫೇಸ್ ಪ್ಯಾಕ್ಸ್ ಅಂತ ಎಲ್ಲ ಮಾಡ್ತಾರೆ. ಈ ಹೈ ಎಂಡ್ ಸ್ಟೋರ್ಸ್, ಈ ಹಾರ್ವೆ ನಿಕಲ್ಸ್ ಅಂತ ಕಡೆ ಎಲ್ಲ ಮಾಡ್ತಾರೆ. ಅಬೌಟ್ 75 ಮಿನಿಟ್ ಪ್ರೊಸೀಜರ್ ಇದು, ಒಂದೂವರೆ ಗಂಟೆ ತಗೊಳುತ್ತೆ. ಪ್ರತಿ ಸೆಷನ್ಗೂ ಆಲ್ಮೋಸ್ಟ್ 150 ಪೌಂಡಿಂದ 750 ಪೌಂಡ್ ತನಕ ಚಾರ್ಜ್ ಮಾಡ್ತಾರೆ. ಅಂದರೆ ಇಂಡಿಯನ್ ರುಪೀಸಲ್ಲಿ 15,000ದಿಂದ 75,000 ರೂಪಾಯಿ ಪರ್ ಸೆಷನ್. ಸೊ ಇದರಿಂದ ಬೆನಿಫಿಟ್ ಆಗುತ್ತೋ ಇಲ್ಲ ಅನ್ನೋದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿಲ್ಲ. ಬಟ್ ಥಿಯೋರೆಟಿಕ್ ಆಗಿ ಹೇಳಬೇಕಾದ್ರೆ ಪ್ಲಾಸೆಂಟಲ್ ಪ್ಯಾಕ್ಸ್ ಇಂದ ಕೊಲಾಜನ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಕೊಲಾಜನ್ ಬಂದ್ಬಿಟ್ಟು ಸ್ಕಿನ್ ಅಲ್ಲಿ ಇರುತ್ತೆ. ಸೊ ಕೊಲಾಜನ್ ಜಾಸ್ತಿ ಇದ್ದಷ್ಟು ಸ್ಕಿನ್ ಫರ್ಮ್ ಆಗಿರುತ್ತೆ, ಅದಕ್ಕೆ ಏಜಿಂಗ್ ಅಷ್ಟು ಕಾಣಿಸಲ್ಲ. ಸೊ ಇದು ಥಿಯೋರೆಟಿಕಲ್ ಆಗಿ ಪಾಸಿಬಲ್ ಅಂತ ಹೇಳ್ತಾರೆ. ಬಟ್ ಪ್ರಾಕ್ಟಿಕಲ್ ಆಗಿ ಇದು ಉಪಯೋಗ ಆಗುತ್ತಾ ಅನ್ನೋದು ಯಾವುದೇ ಸೈಂಟಿಫಿಕ್ ಸ್ಟಡೀಸ್ ಆಗಲಿ ಆ ಥರ ಏನೂ ಇಲ್ಲ. ಸೊ ಅದು ಸೌಂದರ್ಯದ ಬಗ್ಗೆ. ನೀವು ಏಜಿಂಗ್ ಬಗ್ಗೆ ಕೇಳಿದ್ರೆ, ಏಜಿಂಗ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಒನ್ ಥಿಂಗ್. ಒಂದು ಪ್ರತಿ ಸೆಲ್ಲಲ್ಲೂ ಒಂದು ಟೀಲೋಮಿಯರ್ ಅಂತ ಇರುತ್ತೆ. ಆ ಟೀಲೋಮಿಯರ್ ಲೆಂತ್ ಎಷ್ಟು ಉದ್ದ ಇರುತ್ತೋ ಅಷ್ಟು ಏಜಿಂಗ್ ಆಗಲ್ಲ. ಸೊ ಟೀಲೋಮಿಯರ್ ಕಮ್ಮಿ ಇದ್ದಷ್ಟು ಸೆಲ್ಸ್ ಬೇಗ ಸತ್ತು ಹೋಗುತ್ತೆ. ಟೀಲೋಮಿಯರ್ ಉದ್ದ ಇದ್ದಷ್ಟು ದ ಸೆಲ್ಸ್ ವಿಲ್ ಲಾಸ್ಟ್ ಲಾಂಗರ್. ಪ್ಲಾಸೆಂಟಲ್ ಎಕ್ಸ್ಟ್ರಾಕ್ಟ್ಸ್ ಇಂದ ಟೀಲೋಮಿಯರ್ ಲೆಂತ್ ಇಂಪ್ರೂವ್ ಆಗುತ್ತೆ ಅನ್ನೋದಕ್ಕೆ ಇಲ್ಲಿವರೆಗೂ ಯಾವುದೇ ಸೈಂಟಿಫಿಕ್ ಸ್ಟಡೀಸ್ ಆಗಲಿ ಎನಿ ಟ್ರಯಲ್ಸ್ ಆಗಲಿ ಯಾವುದೂ ಇಲ್ಲ. ಸೊ ಇನ್ಫ್ಯಾಕ್ಟ್ ಅಮೆರಿಕನ್ ಸೊಸೈಟಿ ಆಫ್ ಪ್ಲಾಸ್ಟಿಕ್ ಸರ್ಜನ್ಸ್ ಒಂದು ಪೊಸಿಷನ್ ಸ್ಟೇಟ್ಮೆಂಟ್ ಅಂತಂದ್ರು. ಅಂದರೆ ಆಲ್ದೋ ಥಿಯೋರಿಟಿಕಲಿ ಇದೆಲ್ಲ ಹೇಳ್ತಿದ್ದಾರೆ ಪ್ರೆಸ್ಸಲ್ಲಿ, ಬಟ್ ಯಾವುದೇ ಸ್ಟಡೀಸ್ ಇದನ್ನು ಸಾಬೀತುಪಡಿಸಿಲ್ಲ ಅನ್ನೋದನ್ನು ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ನನ್ನ ಒಪಿನಿಯನ್ ಹಾಗೇನೆ, ಸೈಂಟಿಫಿಕ್ ಆಗಿ ಇದು ಯಾವುದು ಪ್ರೂವ್ ಆಗಿಲ್ಲ. ನೀವು ಸೈಂಟಿಫಿಕ್ ಪ್ರೂಫ್ ಬೇಕಂದರೆ ಫಾರ್ ಎನಿ ನ್ಯೂ ಮಾಲಿಕ್ಯೂಲ್, ಅಂದರೆ ನೀವು ಒಂದು ಪ್ಯಾರಾಸಿಟಮಾಲೇ ಆಗಲಿ ಅಥವಾ ಒಂದು ಆಂಟಿಬಯೋಟಿಕೇ ಆಗಲಿ, ಇಟ್ ಶುಡ್ ಗೋ ಥ್ರೂ ಸೆವ್ರಲ್ ಫೇಸಸ್. phase 1 ಟ್ರಯಲ್, phase 2 ಟ್ರಯಲ್, phase 3 ಟ್ರಯಲ್ ಅಂತ ಆ್ಯನಿಮಲ್ ಮಾಡೆಲ್ಸ್ ಮೇಲೆ ಸ್ಟಡಿ ಮಾಡಬೇಕು, ಆಮೇಲೆ ಹ್ಯೂಮನ್ ಇದರಲ್ಲಿ ಸ್ಟಡಿ ಮಾಡಬೇಕು. ಅದೆಲ್ಲ ಸಕ್ಸಸ್ಫುಲ್ ಆದ್ರೇ ಅದನ್ನು ನಾವು ಒಪ್ಕೋತೀವಿ ಸೈಂಟಿಫಿಕ್ ಕಮ್ಯುನಿಟಿಲಿ. ಸೊ ಪ್ಲಾಸೆಂಟಲ್ ಎಕ್ಸ್ಟ್ರಾಕ್ಟ್ಸಿಂದ ಏಜಿಂಗ್ ಕಮ್ಮಿ ಆಗುತ್ತೆ ಅನ್ನೋದಕ್ಕೆ ಯಾವುದೇ ಆದಂತಹ ಸೈಂಟಿಫಿಕ್ ಪ್ರೂಫ್ ಇಲ್ಲ. ಓಕೆ ಡಾಕ್ಟರ್ ವಿದ್ಯಾ ಭಟ್ ಅವರು, ನೀವು ಆವಾಗಲೇ ಕೇಳಿದ್ರೆ ಅದು ಹಾರ್ಮೋನ್ಸ್ ವಿಚಾರಗಳಲ್ಲಿ ಯಾವ ರೀತಿ ಕೆಲಸವನ್ನು ಮಾಡ್ತಾರೆ, ಇದೆಲ್ಲವೂ ಕೂಡ ಥಿಯರಿಟಿಕಲ್ ಆಗಿರುವಂಥದ್ದು ಅಥವಾ ಪ್ರಾಕ್ಟಿಕಲಿ ಇದನ್ನು ಪ್ರೂವ್ಡ್ ಈ ಇದು ಏನೋ ಪ್ಲೆಸೆಂಟಾವನ್ನು ಸೇವನೆ ಮಾಡೋದ್ರಿಂದಾಗಿ ಈ ರೀತಿಯಾದಂಥ ಅನುಕೂಲಗಳಾಗುತ್ತೆ ಅನ್ನೋದ್ರ ಬಗ್ಗೆ ಏನಾದರೂ ಪ್ರೂಫ್ ಯಾವುದೇ ಮೆಡಿಕಲ್ ಸ್ಟಡೀಸ್ ಏನೇ ಬಂದ್ರೂ ಅದಕ್ಕೊಂದು ಕಾಕ್ರೇನ್ ಡೇಟಾ ಅಂತ ಬರುತ್ತೆ, ಅದಕ್ಕೆ ಪೇಪರ್ಸ್ ಬರಬೇಕು. ಸೊ ಅಂಥದ್ದು ಯಾವುದು ಹೀಗೆ ಪ್ಲಸೆಂಟಲ್ ಎಕ್ಸ್ಟ್ರಾಕ್ಟ್ ಕೆಲವು ಹಾರ್ಮೋನ್ಸ್ ಇದೆ ಹೊರತು, ಬಟ್ ಎಕ್ಸಾಕ್ಟ್ಲಿ ಅದು ಪಿಲ್ಸ್ ತಿನ್ನೋದ್ರಿಂದ ಹೀಗಾಗುತ್ತೆ ಅನ್ನೋದು ಯಾವುದು ಡೇಟಾ ಇಲ್ಲ, ಯಾವುದು ಸ್ಟಡೀಸು ಇಲ್ಲ. ಬಟ್ ಇದು ಕೆಲವು ರಿಪೋರ್ಟ್ಸ್ ಬಂದಿದೆ, ಕೆಲವು ಅಂಡ್ ವಿ ನೋ ದಟ್ ದೀಸ್ ಹಾರ್ಮೋನ್ಸ್, ಈ ಹಾರ್ಮೋನ್ಸ್ಗಳಿದೆ ಅಂಡ್ ಇದರಿಂದ ಹಿಂಗಿಂಗ್ ಆಗ್ಬೋದು ಅಂತ ಒಂದಿಷ್ಟು ಪ್ರಾಬಬಿಲಿಟೀಸೇ ಹೊರತು ಇದರಿಂದ 100% ಹಿಂಗಾಗುತ್ತೆ. ಈಗ ಈ ಆಂಟಿಬಯೋಟಿಕ್ ಕೊಟ್ಟರೆ ಎಕ್ಸಾಕ್ಟ್ಲಿ ಹಿಂಗೆ ಟ್ರೀಟ್ಮೆಂಟ್ ಆಗುತ್ತೆ, ಇದಕ್ಕೆ ಟ್ರಯಲ್ಸ್ ಬಂದಿದೆ, ಇದು ಫರ್ಮ್ ಆಗಿ ಹೇಳಿದ್ದಾರೆ. ಬಟ್ ಇದರಿಂದ ಯಾವುದೂ ಆ ಥರ ಸ್ಟಡೀಸ್ ಬಂದಿಲ್ಲ. ಇದೆಲ್ಲ ಕೆಲವು ಕೇಸಸ್ಗೆ ಎನೆಕ್ಡೋಟಲ್ಸ್ ಅಂತ ಹೇಳ್ತೀವಿ, ಅಂದರೆ ಒಂದು ಸ್ಟಡಿ ಅಥವಾ ಒಂದು ಹಿಂಗೆ ಡೇಟಾ ಬಂದಿರೋದು, ಹಾಗೆ ಹೊರತು ಇದ್ರ 100% ಆಗಿ ಇದನ್ನ ಯೂಸ್ ಮಾಡಿದ್ರೆ ಹಿಂಗೆ ಆಗುತ್ತೆ ಅನ್ನೋದು ಯಾವುದು ಬಂದಿಲ್ಲ. ಬಟ್ ಆಕ್ಚುಲಿ ಈಗ ಸೈಂಟಿಫಿಕಲಿ ನಾವು ಯಾವುದೇ ವಿಚಾರಗಳನ್ನ ಮಾಡ್ತಾ ಹೋದಾಗ ಅಥವಾ ಮೆಡಿಸಿನಲ್ಲಿ ಇದನ್ನು ನೋಡ್ತಾ ಹೋದಾಗ ಅವೊಂದು ಪ್ರೂವ್ ಆಗಬೇಕಾಗತ್ತೆ, ಅದನ್ನ ಬಳಕೆಯಿಂದಾಗಿ ಏನಾಗುತ್ತೆ. ಆದರೆ ಇಲ್ಲಿ UK ಆ್ಯಂಡ್ US ನಲ್ಲಿ ಅದನ್ನು ನಾವು ಸೇವನೆ ಮಾಡುವಂಥದ್ದು ನಮ್ಮ ಹಕ್ಕು
ಅನ್ನುವ ರೀತಿಯಲ್ಲಿ ಪ್ರತಿಪಾದನೆಯನ್ನು ಮಾಡ್ತಾ ಇರತಕ್ಕಂತಹ ಮಹಿಳೆಯರನ್ನು ನಾವು ಗಮನಿಸಿದಾಗ ನಿಜಕ್ಕೂ ಇದನ್ನು ಡೈರೆಕ್ಟಾಗಿ ಸೇವನೆ ಮಾಡೋದ್ರಿಂದಾಗಿ ಅವ್ರಿಗೆ ನಿಜ ಅನುಕೂಲ ಆಗುತ್ತೆ ಅಂತೇಳಿ ಅನಿಸುತ್ತೆ, ಅಥವಾ ನಾವು ಅದರ ಬಗ್ಗೆ ಯಾವುದೇ ರೀತಿಯಿಂದ ಸೈಂಟಿಫಿಕ್ ಆದಂಥ ಪ್ರೂಫ್ಸ್ ಸಿಗೋದಕ್ಕೆ ಮೊದಲೇನೆ ಅದನ್ನು ಸೇವನೆ ಮಾಡ್ತೀವಿ, ಅದು ನಮ್ಮ ಹಕ್ಕು ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಇದು ಒಂದು ರೀತಿಯಿಂದ ನಂಬಿಕೆಯ ಆಧಾರದಲ್ಲಿ ನಡೀತಾ ಇರುವಂಥದ್ದು ಅಷ್ಟೇ? ಏನಾಗಿರ್ಬೋದು ಅಂದ್ರೆ ಇದು ಒಂದು ನಂಬಿಕೆ ಮೇಲೆ ಆಗಿರ್ಬೋದು, ಯಾಕಂದ್ರೆ ಇದಕ್ಕೆ ಹಿಸ್ಟ್ರಿ ಇದೆ, ತುಂಬಾ ವರ್ಷಗಳಿಂದ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಪ್ಲಸ್ ಅನಿಮಲ್ಸ್ ಎಲ್ಲ ಇದನ್ನ ಸೇವನೆ ಮಾಡುತ್ತೆ, ಮ್ಯಾಮಲ್ಸ್ ಮಾಡುತ್ತೆ ಅಂತ ಗೊತ್ತು. ಸೊ ಇದು ಕೆಲವು ಚೈನೀಸಲ್ಲೂ ಇದು ಬಂದಿದೆ, ಚೈನೀಸ್ ಲಿಟ್ರೇಚರಲ್ಲೂ ಬಂದಿದೆ ಅಂತ ಗೊತ್ತು. ಸೊ ಈಗ ಎಷ್ಟೋ ಸರಿ ನಮಗೆ ಅದರದ್ದು ಎಕ್ಸಾಕ್ಟ್ ಸ್ಟಡೀಸ್ ಬಂದಿರಲ್ಲ. ಈಗ ಕೆಲವು ಹರ್ಬ್ಸ್ ಇಂದ ಇರ್ಬೋದು, ಅದರದ್ದು ಸ್ಟಡೀಸ್ ಎಲ್ಲ ನಮ್ಗೇನು ಗೊತ್ತಿಲ್ಲ. ಬಟ್ ಅದನ್ನ ತಗೊಳ್ಳೋದ್ರಿಂದ ಈಗ ಕೆಲವು ಮಶ್ರೂಮ್ ಎಕ್ಸ್ಟ್ರಾಕ್ಟ್ಸ್ ಇಂದ ಮೆಡಿಸಿನ್ಸ್ ಬಂತು. ಸೊ ಅದ್ರ ತಗೊಳ್ಳೋದ್ರಿಂದ ಎಷ್ಟೋ ಕಾಯಿಲೆಗಳು ಸರಿ ಆಯಿತು. ಆ ಒಂದು ನಂಬಿಕೆ ಮೇಲೆ ಯೂಸ್ ಆಗಿದೆ ಹೊರತು. ಬಟ್ ಟು ಬಿ ರಿಟನ್ FDA ಅಪ್ರೂವ್ಡ್, ಆ FDA ಅಪ್ರೂವ್ಡ್ ಒಂದು ಸರ್ಟಿಫಿಕೇಟ್ ಇಲ್ಲ. ಆಮೇಲೆ ಯಾವುದೇ ಡಾಕ್ಟರ್ ಸೋಫಾರ್ ಅದನ್ನ ಪ್ರಿಸ್ಕ್ರೈಬ್ ಮಾಡಿಲ್ಲ. ಪ್ಲೆಸೆಂಟ್ರೆಕ್ಸ್ ಇಂಜೆಕ್ಷನ್ ಇಸ್ ಡಿಫ್ರೆಂಟ್, ಬಟ್ ಈ ತರ ಕ್ಯಾಪ್ಸ್ಯೂಲ್ಸ್ನ ಯಾವುದನ್ನೇ ಹಿಂಗೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಗೆ ಅಂತ ಬಂದಿಲ್ಲ. ಓಕೆ ಡಾಕ್ಟರ್ ರಘುವರೆ, ಅದನ್ನ ಸ್ಮೂತೀಸ್ ಆಗಿ ನಾವು ಅದನ್ನ ಸೇವನೆ ಮಾಡುವಂಥದ್ದು ನಮ್ಮ ಹಕ್ಕು ಅನ್ನೋ ರೀತಿಯಂತ ಪ್ರತಿಪಾದನೆಗಳು ಇವು ಎಷ್ಟರ ಮಟ್ಟಿಗೆ ಸರಿ ಅಂತ ನೋಡಿ. ಒಂದು ನಾವು ಯೋಚನೆ ಮಾಡಿ, ಈ ಸೌಂದರ್ಯ ಅನ್ನುವುದೇ ಒಂದು ಸಾಂಸ್ಕೃತಿಕ ಪ್ರಜ್ಞೆ. ಯಾವುದು ಸೌಂದರ್ಯ? ಕನ್ನಡದ ಭಾಳ ಶ್ರೇಷ್ಠ ಕವಿಯೊಬ್ಬರು ಹೇಳಿದರು, ನನಗೆ ಸೌಂದರ್ಯ ಯಾರು ಅಂತ ಹೇಳಿದರೆ ಗರ್ಭಿಣಿ ಹೆಂಗಸು ಅಂತ. ಕಪ್ಪು ಸೌಂದರ್ಯವೋ ಬಿಳಿ ಸೌಂದರ್ಯವೋ, ಈಗ ಮೊನ್ನೆ ಇತ್ತೀಚೆಗೆ ನೋಡ್ತಿದ್ದೆ, ಆಫ್ರಿಕಾದವರು ಬ್ಲ್ಯಾಕ್ ಯಾಕೆ ಇರಬೇಕು ಅಂದರೆ, ಬ್ಲ್ಯಾಕ್ ಇಲ್ಲ ಅಂದರೆ ಕ್ಯಾನ್ಸರ್ 25 ವರ್ಷದೊಳಗೆ ಬಂದೇ ಬರುತ್ತೆ. ಆಲ್ಬಿನೋ ಸ್ಟಡೀಸು, ದೇ ಡೋಂಟ್ ಲೀವ್ ಆಫ್ಟರ್. ಅದಕ್ಕೆ ನಾನೊಂದು ಆರ್ಟಿಕಲ್ ಬರೆದೆ ಎಲ್ಲಿಗೂ, ನೀವು ಕಪ್ಪಾಗಿದ್ದರೆ ನೀವು ಕ್ಯಾನ್ಸರ್ನ ತಡೆಗಟ್ಟುವ ಗುಣವನ್ನು ಹೊಂದಿದ್ದೀರಿ ಅಂತ. ಅದಕ್ಕೆ ನಿಮಗೆ ಹೆಮ್ಮೆ ಇರಲಿ, ನಿಮ್ಮ ಕಪ್ಪಿನ ಬಗ್ಗೆ ನಿಮಗೆ ಹೆಮ್ಮೆ ಇರಲಿ. ಆದರೆ ವೈಟ್ ಅಂತಕ್ಕಂಥ ಒಂದು ವೈಟ್ ಸುಪ್ರಿಮಸಿ ಅಂತಕ್ಕಂಥದ್ದು ಇದೆಯಲ್ಲ, ಇಲ್ಲಿ ಸಂಸ್ಕೃತಿ ಮತ್ತು ಪಾಲಿಟಿಕ್ಸು ಇದು ಹೇಳ್ತಾರೆ. ರಾಮ್ ಮನೋಹರ್ ಲೋಹಿದು ಒಂದು ದೊಡ್ಡ ಥಿಯರಿ ದ್ರೌಪದಿ ಅಂತ ಹೇಳಿ ಬರೆದಿದ್ದಕ್ಕಂಥ. ದ್ರೌಪದಿ ಬಿಳಿಯಲ್ಲ, ಕೃಷ್ಣ ಬಿಳಿಸ್ಕೊಂಡಿರಲಿಲ್ಲ. ನಮ್ಮಲ್ಲಿ ಎಷ್ಟು ಈ ವ್ಯಾಮೋಹ ಇದೆ ಬ್ಯೂಟಿ ಅಂತಕ್ಕಂಥದ್ದು, ಅದಕ್ಕೋಸ್ಕರ ಇದಕ್ಕೆಲ್ಲ ಹೋಗ್ತಾ ಇರ್ತಕ್ಕಂಥದ್ದು. ಇತ್ತೀಚೆಗೆ ಯಾರೋ ಒಬ್ಬರು ಭಾರತೀಯರು ಬ್ರಿಟಿಷ್ನವ್ರ ಹತ್ರ ಸ್ಪರ್ಮ್ ತಗೊಂಡು ಬಿಳಿ ಮಗು ಬೇಕು ಅಂತ ಮಾಡಿಸ್ಕೊಂಡಿದ್ದಾರೆ. ಇದು ಎಲ್ಲಿಗೂ ಹೋಗ್ಬೋದು. ಇದು ಮೋರ್ ಕಲ್ಚರಲ್ ಫೆನಾಮಿನಾ. ಮತ್ತು ಈ ಪ್ಲೆಸೆಂಟವನ್ನು ತಿಂತಕ್ಕಂಥದ್ದು ಇದೆಯಲ್ಲ, ಇದು ಯಾವಾಗ ಮಗುವನ್ನು ಹೆತ್ತ ತಕ್ಷಣ ಕರುವನ್ನು ಹಾಕಿದ ಗಳಿಗೆಯಲ್ಲಿ ಮಾತ್ರ. ಅದರ ಸತ್ಯ ಏನಿದೆ ಅಂದರೆ ಆ ಚೌಕಟ್ಟಿನ ಒಳಗೆ ಮಾತ್ರ ಸತ್ಯ. ವಯಸ್ಸಾದವನು ಹೆಂಗಾಗಬೇಕು ಅಂತ ತಿನ್ನೋಕಲ್ಲ. ಅಲ್ಲಿ ಇರ್ತಕ್ಕಂಥ ಸ್ಟಡೀಸ್ ಪ್ರಕಾರವಾಗಿ ನಮಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಹೇಳೋದಾದ್ರೆ ಸುಮಾರು 72 ಗಂಟೆ ನಂತರ ಅದರ ಕ್ಯಾಪ್ಸೂಲ್ಸ್ ಅನ್ನು ತಿನ್ಬಹುದು ಅನ್ನೋದು, ಮತ್ತು ಅದನ್ನು ತಕ್ಷಣಕ್ಕೆ ಅದನ್ನು ಪ್ರಿಸರ್ವ್ ಫ್ರೀಸ್ ಮಾಡಿ ಇಡಬೇಕು ಅನ್ನೋದು. ಇದು ಎಷ್ಟು ಮಟ್ಟಿಗೆ ಫ್ರೀಸ್ ಆಗಿರ್ತಕ್ಕಂಥದ್ದು ಹೇಗೆ ನೋಡಿ? ಇದು ಏನು ಗೊತ್ತಾ, ಈಗ ನಮ್ಮಲ್ಲಿ ಒಂದು ಮೇನಿಯಾ ಇದೆ, ಬ್ಯೂಟಿ ಮೇನಿಯಾ. ಅದನ್ನು ಮಾರ್ಕೆಟ್ ಚೆನ್ನಾಗಿ ಎಕ್ಸ್ಪ್ಲಾಯ್ಟ್ ಮಾಡುತ್ತೆ. ಅಫ್ಕೋರ್ಸ್ ನೀವೇನು ತಿಳ್ಕೋಬೇಕು, ಕೆಲವು ಪ್ರಾಣಿಗಳು ಪ್ಲಸೆಂಟ ಮಾತ್ರ ತಿನ್ನೋದಲ್ಲ, ಮರಿಗಳನ್ನೂ ತಿಂತವೆ. ಹೌದು. ಸೊ ಇಲ್ಲಿ ನಾವು ಕಲ್ಚರಲ್ ಪಿಗ್ಸ್ ಈಟ್ ಅಬೌಟ್ 5% ಆಫ್ ದರ್ ಆಫ್ಸ್ಪ್ರಿಂಗ್ಸ್. ಇನ್ ಲಯನ್ಸ್ ಮೇಲ್ಸ್ ಈಟ್ ಅಪ್ ದೇರ್ ಇದು. ಸೊ ಇದು ತಿಂತಕ್ಕಂಥ ಇದು ಏನು ಇದರಲ್ಲಿ ತಪ್ಪಾಯ್ತಲ್ಲ, ಅನ್ಯಾಯ ಆಯ್ತಲ್ಲ, ನ್ಯಾಯ ಆಗಲಿಲ್ವಲ್ಲ, ಈ ಥರ ನೋಡ್ತಕ್ಕಂಥದ್ದಲ್ಲ ಪ್ರಕೃತಿಯನ್ನು. ಪ್ರಕೃತಿಯಲ್ಲಿ ಏನೇನೋ ಆಗ್ತದೆ. ಈಗ ಒಂದು ಮ್ಯಾಂಟಿಸ್ ಅಂತ ಒಂದು ಹುಳ ಇದೆ, ಅದು ಗಂಡು ಹೆಣ್ಣಿನ ಮೇಲೆ ಏನು ಸೆಕ್ಸುವಲ್ ಇಂಟರ್ಕೋರ್ಸ್ಗೆ ಮೇಲೆ ಬಂದ ತಕ್ಷಣ ಹೆಣ್ಣು ತಿರುಗಿ ಅದರ ತಲೆಯನ್ನು ಕಿತ್ಕೊಂಡು ತಿನ್ನುತ್ತೆ. ತಲೆ ತಿಂದಾಗಲೇ ಅದು ಅದರ ವೀರ್ಯಾಣು ಒಳಗಡೆ ಹೋಗೋಕ್ಕಾಗೋದು. ಈ ರೀತಿಯ ವಿಚಿತ್ರಗಳು ಪ್ರಕೃತಿಯಲ್ಲಿದೆ. ಆ ಗಂಡನ್ನು ತಿನ್ನಬೇಕು. ಸ್ಪೈಡರು ಗಂಡನ ಸೆಕ್ಸುವಲ್ ಆ್ಯಕ್ಟ್ ಆದ ತಕ್ಷಣ ಗಂಡನ್ನು ತಿನ್ನಬೇಕು. ಸೊ ಇದು ಸ್ಟ್ರೇಂಜ್ ಇದಿದೆ ಪ್ರಕೃತಿಯಲ್ಲಿ. ಇದು ಹೇಳ್ತಾರೆ, ಇಟ್ ಇಸ್ ಮೋರ್ ವಂಡರ್ಫುಲ್ ನಾಟ್ ಓನ್ಲಿ ದೆನ್ ಯು ಕ್ಯಾನ್ ಥಿಂಕ್ ಬಟ್ ಯು ಕ್ಯಾನ್ ಇಮ್ಯಾಜಿನ್ ಅಂತ. ನಮ್ಮ ಊಹೆಗೂ ಮೀರಿದ ಒಂದು ವಂಡರ್ ಈ ಪ್ರಕೃತಿಯಲ್ಲಿದೆ, ಎಷ್ಟೋ ನಮಗೆ ಗೊತ್ತಿಲ್ಲ. ಆದರೆ ಪ್ಲೆಸೆಂಟಾದ ಬಗ್ಗೆ, ಮಾಸುವಿನ ಬಗ್ಗೆ, ಕಸದ ಬಗ್ಗೆ ಮಾತಾಡಿದರೆ ಅದು ಆ ಗಳಿಗೆಗೆ ಸಂಬಂಧಪಟ್ಟಂಥ ವಿಚಾರ. ನಾವು ಅದನ್ನು ಬೆಳೆಸ್ಕೊಂಡಿಲ್ಲ. ನಮ್ಮ ನಾವು ಈ ಸಿವಿಲೈಸ್ಡ್ ಜನ ನೋಡೋದು ಬೇಡ, ಟ್ರೈಬ್ಸನ್ನು ನೋಡಬೇಕು. ಈ ಅಂಡಮಾನ್ ಟ್ರೈಬ್ಸ್ ಇರ್ಬೋದು, ಅಥವಾ ನಮ್ಮ ಕಾನಿ ಟ್ರೈಬ್ಸ್, ನಮ್ಮಲ್ಲಿ ಭಾರತದಲ್ಲಿ ಬೇರೆ ಬೇರೆ ಟ್ರೈಬ್ಸ್ ಇದ್ದಾರೆ. ಆ ಟ್ರೈಬಲ್ಲಿ ಈ ಅಭ್ಯಾಸ ಇದೆಯಾ? ಯಾಕಂದರೆ ಸಿವಿಲೈಸ್ಡು ನಾವು ಬೇರೆ ಏನೋ ಬೆಳೆಸ್ಕೊಳ್ತೀವಿ, ನಾವು ಅಕ್ವೈರ್ ಮಾಡ್ಕೊಳ್ತೀವಿ. ಆ ಟ್ರೈಬ್ಸಲ್ಲಿ ಇದೆಯಾ? ಇಲ್ಲ. ಸೊ ಹಾಗಾಗಿ ನಾವು ವಿ ಕ್ಯಾನ್ ಟ್ರಸ್ಟ್. ಅದಕ್ಕೆ ಹೇಳ್ತಾರೆ ಹ್ಯೂಮನ್ ಸಿವಿಲೈಸೇಷನ್ ಲಿವ್ಸ್ ಇನ್ ಪ್ಯಾರಲಲ್ ಅಂತ. 2000 BC ಈಗಲೂ ಇದೆ, ಮಾಡರ್ನ್ ಇದು ಇದೆ. ಸೊ ಪ್ಯಾರಲಲ್ ಆಗಿ ಬದುಕ್ತಾ ಇರುತ್ತೆ. ಆಗ ನಾವು ಆಂಥ್ರೋಪೊಲಾಜಿಕಲಿ ನಾವು ಹಾಗೆ ನೋಡ್ಬೋದು. ಅಲ್ಲಿದೆಯಾ? ಇಲ್ಲ.
ಹಾಗಾಗಿ ಇದು ಇನ್ ಮೈ ಒಪಿನಿಯನ್ ಇದು ಮಾರ್ಕೆಟ್ ಡ್ರಿವನ್. ಇದು ಈಗ ಅಮೆರಿಕದಲ್ಲಿ ಹೇಳ್ತಾರೆ, ಇಫ್ ಯು ಕಾಂಟ್ ಸೆಲ್ ಪ್ರಾಡಕ್ಟ್ ಟು ಪೀಪಲ್, ಸೆಲ್ ಪೀಪಲ್ ಟು ಪ್ರಾಡಕ್ಟ್ ಅಂತ. ಸೊ ಐ ವುಡ್ ಸೇ ದಟ್. ನಿಜ. ಇಲ್ಲಿ ಡಾಕ್ಟರ್ ವಿದ್ಯಾ ಭಟ್ ಅವರೇ, ಅದನ್ನ ಫ್ರೀಸ್ ಮಾಡಿ ಇಡಬೇಕು ಅನ್ನೋದು ನಿಜಕ್ಕೂ ಅಂತ ಸೆಲ್ಸ್ ಅವು ಫ್ರೀಸ್ ಮಾಡಿದ ತಕ್ಷಣ ಅವು ಯೂಸ್ ಆಗುತ್ತೆ ಅಂತ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಈ ರೀತಿಯಾದಂಥ ಒಂದು ನಂಬಿಕೆಗಳ ಆಧಾರದಲ್ಲಿ ನಡೆಸ್ತಾರೆ? ಹ್ಯಾಸ್ ಟು ಬಿ ಫ್ರೋಸನ್ ಬಿಕಾಸ್ ಇಟ್ಸ್ ಅ ಹ್ಯೂಮನ್ ಟಿಶ್ಯೂ, ಸೊ ವಿ ಹ್ಯಾವ್ ಟು ಫ್ರೀಸ್ ಇಟ್. ಈಗ ಏನಾರು ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಬೇಕು, ಕಾರ್ಡ್ ಜೆಲಿ ಇರುತ್ತಲ್ಲ, ಕಾರ್ಡ್ ರೌಂಡ್ ಅಂಬ್ಲಿಕಲ್ ಕಾರ್ಡ್ ಸುತ್ತ ವಾಟನ್ಸ್ ಜೆಲಿ ಅಂತ ಹೇಳ್ತೀವಿ, ಅದ್ರ ಮೇಲೆ ತುಂಬಾ ರಿಸರ್ಚ್ ನಡೀತಾ ಇದೆ. ಸೊ ಕೆಲವು ರಿಸರ್ಚ್ ಪರ್ಪಸ್ಗೂ ಈಗ ಫ್ರೀಸ್ ಮಾಡಿ ಇಡ್ತೀವಿ. ಎಷ್ಟೋ ಕಂಪನೀಸು ಅಥವಾ ರಿಸರ್ಚ್ ಇನ್ಸ್ಟಿಟ್ಯೂಟ್ಸು ನಮ್ಮ ಹತ್ರ ಬಂದ್ಬಿಟ್ಟು, ಈ ಹಾಸ್ಪಿಟಲ್ಸ್ ಅಲ್ಲಿ ಬಂದ್ಬಿಟ್ಟು, ಮೇಡಮ್ ನಿಮಗೆ ಡೆಲಿವರಿ ಆದಮೇಲೆ ಪ್ಲಸೆಂಟಾ ನಮಗೆ ಇದು ಒಂದು ಆ್ಯಕ್ಚುಲಿ ಕೆಲವು ಅಬೌಟ್ 5-6 years ಬ್ಯಾಕ್ ಅವರೇ ಬಂದು ಒಂದು ಫ್ರೀಸರ್ ಇಡೋರು, ನೀವು ಇದನ್ನ ಕಲೆಕ್ಟ್ ಮಾಡಿ ಕೊಡಿ ಅಂತ. ಸೊ ಎನಿ ಟಿಶ್ಯೂ ವಿ ಹ್ಯಾವ್ ಟು ಫ್ರೀಸ್ ಇಟ್ ಟು ಗೆಟ್ ದ whatever extracts we want. So ಅದಕ್ಕೋಸ್ಕರ ಅದು ಫ್ರೀಸ್ ಮಾಡ್ತಾರೆ. ಈಗ ಅದರಿಂದ ಈಗ ಕ್ಯಾಪ್ಸ್ಯೂಲ್ಸ್ ಇದು ದಿಸ್ ಮಸ್ಟ್ ಬಿ ಅನದರ್ ಟ್ರಯಲ್ ಅಷ್ಟೇ ಹೊರತು ಅದರಿಂದ ಈ ಮೇಜರ್ ಹಿಂಗೆ ಬ್ಯೂಟಿ ಇದಾಗತ್ತೆ ಅಥವಾ ಕಾಂಪ್ಲೆಕ್ಷನ್ ಅಷ್ಟು ಬ್ಯೂಟಿಫುಲ್ ಆಗುತ್ತೆ ಅಥವಾ ಒಂದು 70 ವರ್ಷದವನು 16 ವರ್ಷದವ್ರಂಗೆ ಕಾಣಿಸ್ತಾರೆ, ಅದು ಇನ್ನು ಯಾವುದೇ ಎವಿಡೆನ್ಸ್ ಇಲ್ಲ. ಖಂಡಿತ. ಹಾಗೆಯೇ ಚರ್ಚೆ ನಾವು ಮತ್ತೆ ಒಂದು ಯಾಕೆಂತ ಒಂದು ಚಿಕ್ಕದೊಂದು ಬ್ರೇಕ್ ಮೊದಲು ಇನ್ನು ಕೆಲವೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಅನ್ನು ನೋಡೋಣ. ಈ ಒಂದು ಪ್ಲೆಸೆಂಟ್ ಆಗಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥದ್ದು ಪ್ರಮುಖವಾಗಿ ಈ ಒಂದು ಪ್ಲೆಸೆಂಟಾವನ್ನು ಸೇವಿಸುವಂತಹ ಸಂಪ್ರದಾಯ ಇದೆಯಾ ಅನ್ನೋದ್ರ ಬಗ್ಗೆ ವಿಜ್ಞಾನಿಗಳು ಕೂಡ ಈಗಾಗಲೇ ಸಾಕಷ್ಟು ಸಂಶೋಧನೆಯನ್ನು ನಡೆಸಿದ್ದಾರೆ. ಪ್ರಮುಖವಾಗಿ ಪ್ರಪಂಚದ ಸುಮಾರು 180 ಸಮುದಾಯಗಳನ್ನು ಗುರುತಿಸಿ ಅಲ್ಲೂ ಕೂಡ ಅಧ್ಯಯನವನ್ನು ನಡೆಸುವಂತಹ ಒಂದು ಪ್ರಕ್ರಿಯೆಯು ಕೂಡ ನಡೆದಿದೆ. ಹಾಗೆಯೇ ಈ ಒಂದು ಸಂಶೋಧನೆ ವೇಳೆ ತಿಳಿದು ಬಂದಿರತಕ್ಕಂಥ ಒಂದು ಕುತೂಹಲಕಾರಿ ಅಂಶ ಅಂತ ಹೇಳಿದ್ರೆ, 600 ವರ್ಷಗಳ ಹಿಂದೆ, ಸುಮಾರು 600 ವರ್ಷಗಳ ಹಿಂದೆ ಚೈನಾದಲ್ಲಿ ಈ ರೀತಿಯಾದಂಥ ಒಂದು ಸೇವನೆ ಇತ್ತು. ಪ್ಲೆಸೆಂಟಾದ ಸೇವನೆಯನ್ನ ಮಾಡ್ತಾ ಇದ್ರು, ಅದರಿಂದ ಔಷಧವನ್ನ ತಯಾರು ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು ಮತ್ತು ಇದರಿಂದ ಶಕ್ತಿ ಕೂಡ ವೃದ್ಧಿ ಆಗುತ್ತಿತ್ತು ಅನ್ನುವಂಥ ಒಂದು ವಿಚಾರಗಳು ಕೂಡ ಈ ಒಂದು ಸಂಶೋಧನೆ ವೇಳೆ ತಿಳಿದು ಬಂದಿರತಕ್ಕಂಥ ಅಂಶಗಳು. ಚರ್ಚೆಯ ಮುಂದುವರಿಸೋಣ, ಯಾಕೆಂತ ಮುಂದೆ ತಗೊಂಡು ಚಿಕ್ಕದೊಂದು ಬ್ರೇಕ್. ಇಂಡಿಯನ್ ಹಳಿಗಳ ಮೇಲೆ ಬುಲೆಟ್ ಟ್ರೈನ್, ಮೋದಿಯ ಅತಿ ದೊಡ್ಡ ಕನಸಿಗೆ ಬಂತು ಜೀವ. 60,000 ಕೋಟಿ ಪ್ರಾಜೆಕ್ಟ್ನ ಖದರ್ ಏನು? ಗಂಟೆಗೆ ಬುಲೆಟ್ ಟ್ರೈನ್ ಸ್ಪೀಡ್ ಎಷ್ಟು ಗೊತ್ತಾ? ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ನ ಕಂಪ್ಲೀಟ್ ಡೀಟೇಲ್ಸ್ ರಾತ್ರಿ 9:30ಕ್ಕೆ. ಸರ್, ಈ ಹೊಸ ಸ್ಟಾರ್ ಬಂದ್ಮೇಲೆ ನೀವು ಮಾತಾಡದೆ ಸುಮ್ನೆ ಕಾರ್ ಓಡಿಸು. ಹೊಸ ಸ್ಟಾರ್ ಮ್ಯಾಚ್ ನಲ್ಲಿ ಇಲ್ಲಿ ಕೂಡ ಎಸ್, ನಾವು ಟೇಬಲ್ ಬುಕ್ ಮಾಡಿದ್ದೆವು. ಯಾವ ಹೆಸರಿನಲ್ಲಿ? ಈಗ ತೋರಿಸ್ತೇನೆ ಸ್ಟಾರ್ ಯಾರು ಅಂತ. ಹೊಸ ಸ್ಟಾರ್, ಹೊಚ್ಚ ಸ್ಟಾರ್ ಸಿಟಿ ಪ್ಲಸ್. ಇದರ ಡಿಸೈನರ್ ಸ್ಟೈಲಿಂಗ್ ನಿಮ್ಮನ್ನಾಗಿಸುತ್ತೆ ಸ್ಟಾರ್. ಹಾಗಿದ್ರೆ ಇದುವೇ ಹೊಸ ಸ್ಟಾರ್. ಇದು ನೀಡುತ್ತೆ 86 kmpl ಮೈಲೇಜ್ ಸ್ಟೈಲ್ ನಿಂದ. ಟಿವಿಎಸ್ ಸ್ಟಾರ್ ಸಿಟಿ ಪ್ಲಸ್, ಸ್ಟೈಲಿನ ಹೊಸ ಸ್ಟಾರ್. ಆರಂಭ ಶುಭಾರಂಭ. ನಿಮ್ಮ RR ಗೋಲ್ಡ್ ಪ್ಯಾಲೇಸ್ ನ 3ನೇ ಶಾಖೆ ಇದೀಗ ಯಲಹಂಕದಲ್ಲಿ. ಪ್ರಾರಂಭೋತ್ಸವದ ಕೊಡುಗೆ 1 ಗ್ರಾಂ ಚಿನ್ನದ ಮೇಲೆ 100 ರೂಪಾಯಿಗಳ ಭಾರಿ ಡಿಸ್ಕೌಂಟ್. ಈ ಕೊಡುಗೆ ನಿಮಗಾಗಿ ನಿಮ್ಮ RR ಗೋಲ್ಡ್ ಪ್ಯಾಲೇಸ್ ನ ಎಲ್ಲಾ ಶಾಖೆಗಳಲ್ಲಿ. RR ಗೋಲ್ಡ್ ಪ್ಯಾಲೇಸ್, ಮಲ್ಲೇಶ್ವರಂ, ಜಯನಗರ, ಯಲಹಂಕ. ಭರವಸೆ ಕೇವಲ ಆರೋಗ್ಯ ಎಕ್ಸ್ಪರ್ಟ್ ಲಿವ್ ಪ್ಯೂರ್ ಮೇಲೆ. ಇದು ಎಲ್ಲ ಬಗೆಯ ನೀರನ್ನಾಗಿಸುತ್ತೆ, ಎಲ್ಲಕ್ಕೂ ಶುದ್ಧ ಹಾಗೂ ರೋಗವನ್ನಿರಿಸುತ್ತೆ ಯಾವತ್ತೂ ದೂರ. ಕಮ್ ಆನ್ ಇಂಡಿಯಾ, ಲಿವ್ ಪ್ಯೂರ್. ನಾನು ಡಾಕ್ಟರ್ KS ಗಂಗಾಧರ್. ನಾನು ಕಂಡುಹಿಡಿದ ಅಮೃತ ಬಿಂದು ಎಂಬ ಆಯುರ್ವೇದಿಕ್ ಔಷಧವು ಗ್ಯಾಸ್ ಟ್ರಬಲ್, ಎದೆ ಉರಿ, ಅಸಿಡಿಟಿ ಮುಂತಾದ ರೋಗಗಳಿಗೆ ಮುಕ್ತಿ ನೀಡುತ್ತದೆ. ಇದಕ್ಕೆ ನಾನು ಗ್ಯಾರಂಟಿ. Diksha Malhotra, it's over. ಕೆಲವೊಮ್ಮೆ ಕೇವಲ ಮಾತಿನಿಂದಲೇ ಎಲ್ಲಾ ಕೆಲಸ ಮುಗಿಯುವುದಿಲ್ಲ. ಆದ್ದರಿಂದಲೇ ಕಾಂಬೋ ರೀಚಾರ್ಜ್ಗಳು. ಈಗ ಪಡೆಯಿರಿ ಡೇಟಾ ಮತ್ತು ಟಾಕ್ ಟೈಮ್ ಜೊತೆಯಲ್ಲಿ. ಫೆವಿಕೋಲ್ ಮರೀನ್, ಅದೇ ಬಲಿಷ್ಠ ಜೋಡಣೆ ನೀರಿನಲ್ಲೂ. ನನ್ನ ಮಗ ಆನ್ಲೈನ್ ಹಣ ಕಳಿಸ್ತಿರ್ತಾನೆ. ಮೊದಲು ಭಯ ಆಗ್ತಿತ್ತು, ಆನ್ಲೈನ್ ಫ್ರಾಡ್ ಆಗುತ್ತಲ್ಲ ಅಂತ.
ಆದ್ರೀಗ ನೆಮ್ಮದಿ ಹೇಗೆ? ಹೀಗೆ ಕ್ವಿಕ್ ಹಿಲ್ ಟೋಟಲ್ ಸೆಕ್ಯೂರಿಟಿ ಸೇಫ್ ಆನ್ಲೈನ್ ಬ್ಯಾಂಕಿಂಗ್ ನೊಂದಿಗೆ ಕ್ವಿಕ್ ಹಿಲ್ ಟೋಟಲ್ ಸೆಕ್ಯೂರಿಟಿ. ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ವಿದ್ಯಾ ಭಟ್ ಅವರು, ಈಗ ಇದರಲ್ಲಿ ಒಂದು ಅಂಶ, ಸುಮಾರು 1000 ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಈ ರೀತಿಯಾಗಿ ಇದನ್ನು ಸೇವಿಸ್ತಾ ಇದ್ರು. ಇಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುರೋಪ್ನಲ್ಲಿ ನಡೆದಿರತಕ್ಕಂಥ ಅನೇಕ ಚರ್ಚೆಗಳ ವೇಳೆಯಲ್ಲಿ ಮಹಿಳೆಯರು ವ್ಯಕ್ತಪಡಿಸಿರ್ತಕ್ಕಂಥ ಭಾವನೆ ಇದು. ನಮ್ಮ ಪೂರ್ವಜರು ಇದನ್ನು 1000 ವರ್ಷಗಳ ಹಿಂದೆ ಇದನ್ನು ಬಳಸ್ತಾ ಇದ್ರು, ಅದನ್ನು ಸೇವಿಸ್ತಾ ಇದ್ರು, ಆದರೆ ಅದು ಲಿಂಕ್ ತಪ್ಪಿ ಹೋಗಿದೆ, ಈಗ ನಾವು ಅದನ್ನು ಸೇವಿಸ್ತಾ ಇದರಲ್ಲಿ ಏನು ತಪ್ಪಿದೆ ಅಂತ ಹೇಳ್ಕೊಂಡು ಅವ್ರು ಏನೋ ಮಾಡ್ತಾ ಇದ್ರು ಅನ್ನೋದನ್ನ ನಾವು ಯಾವುದೇ ರೀತಿಯಾದಂತಹ ಒಂದು ನಿಖರವಾದಂತಹ ಮಾಹಿತಿ ಇಲ್ಲದೆ ಅದನ್ನು ಈಗ ಅನುಕರಣೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಅನ್ಸುತ್ತೆ? ಅಲ್ಲ, ಅದು ಆವಾಗ ಅದರ ಎಫೆಕ್ಟ್ಸ್ ಇದ್ದಿರ್ಬೋದು. ಈಗ ನಾನು ಹೇಳ್ದಂತೆ, ಈಗ ಒಂದು ಗರ್ಭಿಣಿ ಹೆಂಗಸು ಡೆಲಿವರಿ ಆದ ತಕ್ಷಣ ಹಿಂದೆ ಈಗಿನ ಥರ ಬ್ಲೀಡಿಂಗ್ ಸ್ಟಾಪ್ ಆಗಕ್ಕೆ ಈಗ ನಮಗೆ ಎಷ್ಟೊಂದು ಡ್ರಗ್ಸ್ ಬಂದಿದೆ. ಆವಾಗ ಈಗಿನ ಪ್ರೆಸೆಂಟ್ ಆಬ್ಸ್ಟೆಟ್ರಿಕ್ಸ್ ಅಲ್ಲಿ ಯಾವ ತಾಯಿನೂ ಬ್ಲೀಡಿಂಗ್ ಇಂದ ಸಾಯಬಾರ್ದು, ದಟ್ ಈಸ್ ಅವರ್ ಮೋಟೋ. ಆದರೆ ಇದೇ ಒಂದು 50-60 ಇಯರ್ಸ್ ಬ್ಯಾಕ್ ಮೆಟರ್ನಲ್ ಮಾರ್ಟಾಲಿಟಿ ತುಂಬಾ ಹೈ ಇತ್ತು. ಅಂದ್ರೆ ಒಬ್ಬರಿಗೆ 2ನೇ ಹೆಂಡತಿ, ಫಸ್ಟ್ ಡೆಲಿವರಿ, ರಕ್ತಸ್ರಾವ ಆಗಿ ಸತ್ತೋಗೋದು. ಸೊ ಆವಾಗ ಪ್ರಾಬಬ್ಲಿ ಇದನ್ನ ಸೇವನೆ ಮಾಡಿದಾಗ ಇದರಲ್ಲಿ ಇಮಿಡಿಯೇಟ್ ಡೆಲಿವರಿ ಆದ ತಕ್ಷಣ ಅದರಲ್ಲೂ ಆಕ್ಸಿಟೋಸಿನ್ ಹಾರ್ಮೋನ್ ಇರುತ್ತೆ. ಸೊ ತಾಯಿ ದೇಹ ಯಾವಾಗ ಬೇಕಾಗಿರೋ ಆಕ್ಸಿಟೋಸಿನ್, ನೆಸೆಸರಿ ಆಕ್ಸಿಟೋಸಿನ್ ಪ್ರೊಡ್ಯೂಸ್ ಮಾಡದಿದ್ದಾಗ ಇದು ಒಂದು ಎಕ್ಸ್ಟರ್ನಲ್ ಆಕ್ಸಿಟೋಸಿನ್ ಆಗಿ ಹೆಲ್ಪ್ ಮಾಡ್ತಾ ಇರ್ದಿರ್ಬೋದು. ಸೊ ಆವಾಗ ರಕ್ತಸ್ರಾವ ಆಗೋದು, ಆಮೇಲೆ ತಾಯಿಗೆ ಬೇಗ ಹಾಲು ಬರೋದು, ಆಮೇಲೆ ತಾಯಿ ಬೇಗ ರಿಕವರಿ ಆಗೋದು ಎಲ್ಲ ಆಗ್ತಾ ಇದ್ದಿರ್ಬೋದು. ಸೊ ಆ ಪಾಸಿಟಿವ್ ಎಫೆಕ್ಟ್ಸಿಂದ ಪ್ರಾಬಬ್ಲಿ ಅದ್ರ ಕೊಡ್ತಾ ಇದ್ರೇನು. ಬಟ್ ಈಗ ಏನಾಗಿದೆ, ನಮಗೆ ಆ ಡ್ರಗ್ಸ್ ಅವೈಲೇಬಲ್ ಇದೆ ನಮಗೆ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ತಾಯಿ ಎಕ್ಸ್ಟ್ರಾ ಬ್ಲೀಡ್ ಆಗ್ತಾ ಇದೆ, ಇಲ್ಲ ಪೋಸ್ಟ್ ಪಾರ್ಟಮ್ ಹೆಮರೇಜ್ ಆಗ್ತಾ ಇದೆ ಅಂತ ಅಂದಾಗ ನಾವು ಅದಕ್ಕೆ ಏನು ಬೇಕಾಗಿದ್ದ ಮೆಷರ್ಸ್ ಎಲ್ಲ ಇಮಿಡಿಯೇಟ್ ಮಾಡ್ತೀವಿ. ಅದೆಲ್ಲ ನಮ್ಮ ಲೇಬರ್ ವಾರ್ಡಲ್ಲಿ ಎಮರ್ಜೆನ್ಸಿ ಡ್ರಗ್ಸ್ ಆಗಿ ಇರುತ್ತೆ ನಮಗೆ. ಸೊ ಅದಕ್ಕೋಸ್ಕರ ಈಗ ಅದೊಂದನ್ನ ನಾನ್ ವೆಜಿಟೇರಿಯನ್ ತಿನ್ನೋದು ಅನ್ನೋದು ಈಗ ಅದು ಯಾವುದು ಮನುಷ್ಯನಲ್ಲಿ ಬಂದಿಲ್ಲ. ಪ್ರಾಬ್ಲಿ ಈಗ ಒಂದು 100 ಇಯರ್ಸಲ್ಲಿ ಇದೆಲ್ಲ ಹೋಗಿರ್ಬೋದು, ಈ ಡ್ರಗ್ಸ್ ಎಲ್ಲ ಬಂದ ಮೇಲೆ. ಸೊ ಆ ಒಂದು ಎಫೆಕ್ಟ್ಸ್ಗೋಸ್ಕರ ಅದನ್ನು ಯೂಸ್ ಮಾಡ್ತಿದ್ರೇನು, ಅದು ಆ ಲಿಂಕ್ ತಪ್ಪಿರ್ಬೋದು, ಇಲ್ಲ ಅದಕ್ಕೆ ನಮಗೆ ಎವಿಡೆನ್ಸ್ ಇರದೇ ಇರ್ಬೋದು. ಬಟ್ ಆವಾಗ ಅವರು ಅದರಿಂದ ಆಗೋ ಒಂದು ಒಳ್ಳೆ ಅಂಶನ ನೋಡಿರ್ತಾರೆ. ಖಂಡಿತ ಈ ಲಿಂಕ್ ತಪ್ಪಿರೋದನ್ನ ನಾವೀಗ ಮತ್ತೆ ವಾಪಸ್ ಆ ಲಿಂಕ್ ಅನ್ನು ಕೂಡಿಸ್ತೀವಿ ಅನ್ನೋಂಥ ಪ್ರತಿಪಾದನೆ ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಅನ್ಸುತ್ತೆ ರಘು ಅವರೇ? ಬೇಕಾಗಿಲ್ಲ, ಅವರು ಬಹಳ ಸತ್ಯ, ಅದು ಕರೆಕ್ಟ್ ಹೇಳಿದವರು. ನೋಡಿ, ವ್ಯಾಕ್ಸಿನ್ ಶುರುವಾಗೋ ಚೈನಾದಲ್ಲಿ ಸ್ಮಾಲ್ ಫಾಕ್ಸ್ ಇದೆಲ್ಲ ಬಂದರೆ ಆ ಕಜ್ಜಿಗಳ ಮೇಲೆ ಇರ್ತಕ್ಕಂಥೆಲ್ಲ ತೆಗೆದು ಪೌಡರ್ ಮಾಡಿ ಅಂತ ಹಾರಿಸ್ತಾ ಇದ್ರು. ಇಟ್ ಇಸ್ ಅ ಕೈಂಡ್ ಆಫ್ ಇಮ್ಯುನೈಸಿಂಗ್ ಯು. ದಟ್ ಇಸ್ ಹೌ ವ್ಯಾಕ್ಸಿನ್ಸ್ ಬಿಗ್ಯಾನ್. ಇವತ್ತು ಮಾಡಬೇಕಾಗಿಲ್ಲ. ಸೊ ಅದಕ್ಕೆ ಅದರ ರೆಲೆವೆನ್ಸು ಒಂದು ಟೈಮಿಗೆ ಇದ್ದಿರ್ಬೋದು ಆ ಕಲ್ಚರಲ್ ಕಾಂಟೆಕ್ಸ್ಟ್ ಇದ್ದಾಗ. ಅದಕ್ಕೋಸ್ಕರ ನಾನು ಹೇಳಿದ್ದು, ಮೆಡಿಕಲೈಸೇಷನ್ ಯಾವಾಗ ಆಯಿತು, ಹೆಲ್ತ್ ಸರ್ವಿಸಸ್ ಯಾವಾಗ ಇಂಪ್ರೂವ್ ಆಯಿತು, ಇವತ್ತು ಹೈಜೀನ್ ಯಾವಾಗ ಇಂಪ್ರೂವ್ ಆಯಿತು. ಎಷ್ಟೋ ಸಾರಿ ಹೇಳ್ತಾರೆ ವಾಟರ್ ಪೈಪ್ಸ್, ಇಂಜಿನಿಯರಿಂಗ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಮೋರ್ ಟು ಹೆಲ್ತ್ ದೆನ್ ಮೆಡಿಕಲ್ ಸೈನ್ಸ್ ಅಂತ. ಇನ್ನವೇ ಸ್ಯಾನಿಟೇಷನ್, ಹೈಜೀನ್, ಆಲ್ ದಿಸ್. ಸೊ ಹಾಗಾಗಿ ಇಲ್ಲಿ ಆ ಸಂದರ್ಭಕ್ಕೆ ಯಾವತ್ತೋ ಒಂದಕ್ಕೆ ರೆಲೆವೆಂಟ್ ಆಗಿತ್ತು ಅಂತ ಹೇಳಿದ್ನ. ಇವತ್ತು ನಾವು ಮುಖ್ಯವಾಗಿ ಇದನ್ನು ಯಾಕೆ ಪ್ರಶ್ನೆ ಮಾಡಬೇಕು ಅಂದರೆ, ಇದು ಒಂದು ಬ್ಯೂಟಿ ಇಂಡಸ್ಟ್ರಿಯ ಬರ್ತಾ ಇರೋದ್ರಿಂದ ಇದರ ಹಿನ್ನೆಲೆಗಳು ಏನು ಇಂಥದ್ದು. ಈಗ ಹೇಳ್ತಾರೆ ಈ ಎಕ್ಸಾಟಿಕ್ ಅಂಡ್ ಕ್ವಿಕ್ಸಾಟಿಕ್ ಸೊಲ್ಯೂಷನ್ಸ್ ಅಂತ. ಜನರಿಗೆ ಈ ಥರ ಸೊಲ್ಯೂಷನ್ ಸೇಲ್ಸ್ಮೆನ್ ಅಂತಾರೆ. ನಿಮಗೇನು ಪ್ರಾಬ್ಲಮ್, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ ಅಂತ ತಗೊಳ್ಳಿ ಅಂತ ಹೇಳ್ತಕ್ಕಂಥದ್ದು. ಅದರಲ್ಲೂ ಬೀಳು. ಮತ್ತು ಇದರಲ್ಲಿ ಈಗ ವರ್ಲ್ಡಲ್ಲಿ ಯಾವುದು ಹೆಚ್ಚಾಗಿ ಇವತ್ತು ಜನ ಕ್ರೇಜ್ ಇರೋದು, ತಲೆಯಲ್ಲಿ ಕೂದಲು ಬರಬೇಕು, ಮೈ ಬೆಳ್ಳಗಾಗಬೇಕು ನಮ್ಮ ಭಾರತದಲ್ಲಿ. ಆಯಿತಾ? ಅದು ಭಾಳ ಒಂದು ಕಥೆ ಇದೆ. ಕುಬ್ಲಾಯ್ ಖಾನ್ ಅಂತೇಳಿ ಮಂಗೋಲಿಯನ್ ಕಿಂಗ್ ಇರ್ತಾನೆ. ಆ ಕಿಂಗು ಅವನು ಇಡೀ ಸುಮಾರು ರಾಷ್ಟ್ರಗಳನ್ನು ಗೆದ್ದುಕೊಂಡು, ಆದರೆ ಅವನಿಗೆ 70 ವರ್ಷ ವಯಸ್ಸಾಗಿರುತ್ತೆ. ಆಗ ಅವನಿಗೆ ಇಡೀ 70 ವರ್ಷದವರೆಗೂ ಹೋರಾಟ ಮಾಡಿ ಗೆದ್ಕೊಂಡ್ಬಿಟ್ಟಿದ್ದಾನೆ. ಭಯ ಬರುತ್ತು, ಅಯ್ಯೋ ಸಾವು ಬರ್ತಾ ಇದೆಯಲ್ಲ. ಆಗ ಯಾರೋ ಕೇಳ್ತಾನೆ, ನನ್ನನ್ನು ಜೀವಂತವಾಗಿ ಇಡೋಕೆ ಯಾರಾದರೂ ಇದ್ದಾರಾ ಈ ಭೂಮಿಯಲ್ಲಿ ಅಂತ. ಇದ್ದಾರೆ, ಅವರೊಬ್ಬ ಚೈನಾದಲ್ಲಿ ಯಾರೊಬ್ಬ ಭಾಳ ದೊಡ್ಡ ವೈದ್ಯ ಇದ್ದಾನೆ, ಕರ್ಕೊಂಬನ್ನಿ ಅಂತ ಹೇಳ್ತಾನೆ. ಅವನು ಬಂದು ಹೇಳ್ತಾನೆ, ಸರ್ ನಾನು ಸತ್ಯ ಹೇಳ್ಬೋದಾ ಅಂತಾನೆ. ನೀನು ಹೇಳಪ್ಪ ಪರವಾಗಿಲ್ಲ ಅಂತ. ಹೇಳಿದರೆ ನನ್ನನ್ನು ಕೊಲ್ಲಲ್ಲ ತಾನೇ ಅಂತ. ಇಲ್ಲ ಕೊಲ್ಲಲ್ಲಪ್ಪ, ನಿಮ್ಮನ್ನೇನೂ ಮಾಡೋಕ್ಕಾಗಲ್ಲ, ನೀವು ಸಾಯ್ತೀರಾ ಇನ್ನೊಂದು ವರ್ಷದಲ್ಲಿ ಅಂತ. ಯಾಕಂದರೆ ದಟ್ ಈಸ್ ಅ ಫ್ಯಾಕ್ಟ್, ಉಳಿಸೋಕ್ಕಾಗಲ್ಲ. ಸೊ ಆದರೆ ಇದ್ರ ಹಿಂದೆ ಏನಿದೆ ಗೊತ್ತಾ, ನಮಗೆ ಒಂದು ಡ್ರೀಮ್ ಇದೆ, ಒಂದು ಹೋಪ್ ಇದೆ, ಏನೋ ಆಗುತ್ತೆ. ಆರೋಗ್ಯ ಅಂದರೆ ಏನು? ಆರೋಗ್ಯ ಫಿಸಿಕಲ್, ಮೆಂಟಲ್, ಸ್ಪಿರಿಚುವಲ್, ಸೋಷಿಯಲ್ ವೆಲ್ಬೀಯಿಂಗ್ ಅಂತ ಹೇಳ್ತಕ್ಕಂಥದ್ದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತಕ್ಕಂಥ. ಇಟ್ ಇಸ್ ಫಾರ್ ಮೋರ್. ಇಟ್ಸ್ ನಾಟ್ ಜಸ್ಟ್ ಎ ಕಲರ್ ಆಫ್ ಎ ಸ್ಕಿನ್. ಆರೋಗ್ಯ ಅಂದರೆ ಬೇರೆ ಇರ್ತದೆ. ನೀವು ಎಷ್ಟೋ ಜನ ನಿಮ್ಗೆ ಹಳೆ ಈ ಗಾಂಧಿಯನ್ಸ್ ಇರ್ತಾರೆ, ನಮ್ಮ ದೊರೆಸ್ವಾಮಿ ಅಂತವರು 100 ಹತ್ರ ಆಗಿರ್ತಾರೆ. ಇಲ್ಲೊಬ್ಬರು ಇದ್ದಾರೆ 114 ವರ್ಷ, 116 ವರ್ಷ, ಸುಧಾಕರ್ ಚತುರ್ವೇದಿ ಅವ್ರು ಹೇಳ್ತಾ ಇದ್ರು, ನಾನು ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ಕಾಯಿಲೆ ಬೀಳ್ತಾ ಇದ್ದೆ ಅಂತ. ಆರೋಗ್ಯನ ಬಹಳ ಸುಲಭವಾಗಿ ಹೇಳೋಕ್ಕೂ ಆಗಲ್ಲ.
ಅವ್ರಿಗೆ 51 ಸರಿ ಹೇಳ್ತಾರೆ 114 ವರ್ಷ, ಹೌದು 114, ಸಾಯನ ಅಂದರೆ ಟೈಮ್ ಇಲ್ಲ ಅಂತ, ಬ್ಯುಸಿಯಾಗಿದ್ದೀನಿ ಅಂತ. ಅವ್ರ ಮುಖದಲ್ಲಿ ಕಳೆ ಇದೆ. ಹೀಗಾಗಿ ಇದನ್ನು ಬೇರೆ ರೀತಿಯೇ ನೋಡಬೇಕಾಗುತ್ತೆ. ಇದು ಆಹಾರ ಇರ್ಬೋದು, ಔಷಧ ಇರ್ಬೋದು. ಇವತ್ತು ನಮಗೆ ಈ ಪೀಸ್ ಮೀಲ್ ಸೊಲ್ಯೂಷನ್ ಹುಡುಕ್ತಾ ಇದೀವಿ. ಸಂಪೂರ್ಣ ಆರೋಗ್ಯ ಯಾರಿಗೂ ಬೇಡ, ನಿಜ. ಹಾಗಾಗಿ ಇಂಥವು ಹುಟ್ಕೊಳ್ತವೆ. ನಿಜ. ಡಾಕ್ಟರ್ ಅನೂಪ್ ಅವರೇ, ವೃದ್ಧಾಪ್ಯ ಅನ್ನೋದು ಅಷ್ಟೊಂದು ಕಾಡ್ತಕ್ಕಂಥ ಒಂದು ರೀತಿಯ, ಆದರೆ ಇಲ್ಲಿ ನಾನು ಯಾವತ್ತೂ ಇದನ್ನು ಸೇವನೆ ಮಾಡೋದ್ರಿಂದಾಗಿ ನನ್ನ ಮುಂದೆ ಬರ್ತಕ್ಕಂಥ ನನ್ನ ವೃದ್ಧಾಪ್ಯವನ್ನು ನಾನು ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು ಅನ್ನುವಂತಹ ಒಂದು ಮಾತುಗಳು. ಇದಕ್ಕೆ ನೀವು ಆಗಲೇ ಹೇಳಿದ್ರಿ, ಇದುವರೆಗೆ ಯಾವುದೇ ರೀತಿಯ ಪ್ರೂವ್ ಆಗಿಲ್ಲ ಇದು ಅಂತ. ಆದರೂ ಕೂಡ ಅದೊಂದು ನಂಬಿಕೆಯ ಮೇಲೆ ನಾವು ಇದನ್ನು ಸೇವನೆ ಮಾಡುವಂಥಕ್ಕೆ ಈಗಲೇ ಸಾಹಸಕ್ಕೆ ಕೈ ಹಾಕುವಂಥದ್ದು. ಸೊ ಅದೇ ನಾನು ಮೊದಲೇ ಹೇಳಿದ್ದನ್ನು ಮತ್ತೆ ರೇಟ್ ಮಾಡ್ತೀನಿ, ಯಾವುದೇ ಸೈಂಟಿಫಿಕ್ ಆಗಿ ಎವಿಡೆನ್ಸ್ ಇಲ್ಲ ಅಂತ. ಡಾಕ್ಟರ್ ರಘು ಅವ್ರು ಇವಾಗಷ್ಟೇ ಹೇಳಿದ್ರು 100 years 114 years, ದಟ್ ಈಸ್ ನಾಟ್ ರಾಂಗ್. ಯಾಕಂದರೆ ರೀಸೆಂಟ್ ಒಂದು 2 weeks ಬ್ಯಾಕ್ ನಾವು ಹಾಸ್ಪಿಟ್ಲಿಂದ ಒಂದು 100 ವರ್ಷದ ತಾತನ ಡಿಸ್ಚಾರ್ಜ್ ಮಾಡಿದ್ವಿ. ಸೊ ಅವ್ರು ಬಂದಾಗ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇತ್ತು, ಇನ್ಫೆಕ್ಷನ್ ಇತ್ತು, ಬ್ಲಡ್ ಪ್ರೆಷರ್ ಡೌನ್ ಇತ್ತು, ರೆಸ್ಪಿರೇಟರಿ ಅಂದರೆ ಉಸಿರಾಟಕ್ಕೆ ತೊಂದರೆ ಆಗಿತ್ತು. ಸೊ ಇದೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಇಫ್ ಸಂಬಡಿ ಹ್ಯಾಸ್ ಟು ಕಮ್ ಔಟ್ ಆಫ್ ಇಟ್, ಅವ್ರದ್ದು ಇನ್ಹೆರೆಂಟ್ ಒಂಥರ ರೆಸಿಸ್ಟೆನ್ಸ್ ಇರಬೇಕು ಅವ್ರಿಗೆ ಎಬಿಲಿಟಿ ಟು ಓವರ್ಕಮ್ ಡಿಸೀಸಸ್ ಅಂತ ನಾವು ಹೇಳ್ತೀವಿ. ಸೊ ಇದನ್ನು ಸೇವನೆ ಮಾಡೋದ್ರಿಂದ ಅದು ಉತ್ಪತ್ತಿ ಆಗುತ್ತೆ, ಎಬಿಲಿಟಿ ಆಗುತ್ತೆ, ಅಥವಾ ಇದನ್ನು ತಗೊಳ್ಳೋದ್ರಿಂದ ಏಜ್ ಜಾಸ್ತಿ ಆಗುತ್ತೆ ಅನ್ನೋದು ಹೇಳಲಿಕ್ಕೆ ಅಟ್ಲೀಸ್ಟ್ ಸೈಂಟಿಫಿಕ್ ಆಗೇ ಬರಲ್ಲ. ಚೈನಾನಲ್ಲಿ ಜಿನ್ಸೆಂಗ್ ಅಂತ ತಗೋತಾರೆ. ಸೊ ಜಿನ್ಸೆಂಗ್ ಹ್ಯಾಸ್ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಅಂತ ಹೇಳ್ತಾರೆ. ಈ ಡಿಮೆನ್ಷಿಯಾ ಇರೋ ಪೇಷಂಟ್ಸ್, ಡಿಮೆನ್ಷಿಯಾ ಅಂದರೆ ಮರು ಬರುತ್ತಲ್ಲ, ತುಂಬ ಸಾಮಾನ್ಯ ಪ್ರಾಬ್ಲಮ್ ಅದು ವಯಸ್ಸಾಗ್ತಾ. ಸೊ ಅದಕ್ಕೆ ಈ ಜಿನ್ಸೆಂಗ್ ಅನ್ನೋದನ್ನು ಕೊಡ್ತಾರೆ. ಅದರಿಂದ ಮೆಂಟಲ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಬಟ್ ಅಗೇನ್ ಮೆಡಿಕಲ್ ಇದರಲ್ಲಿ ಅದಕ್ಕೆ ಯಾವುದೇ ಆದಂತಹ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ಸೊ ಅದೇ ಥರ, ಬಟ್ ದಟ್ ಈಸ್ ದ ಕ್ಲೋಸೆಸ್ಟ್ ವಿ ಹ್ಯಾವ್ ಇನ್ ಟರ್ಮ್ಸ್ ಆಫ್ ನಾನ್ ಆಲೋಪ್ಯಾಥಿಕ್ ಡ್ರಗ್ಸ್ ವಿಚ್ ಕ್ಯಾನ್ ಇಂಪ್ರೂವ್ ಏಜಿಂಗ್ ಅಂತ. ಬಟ್ ಪ್ಲಸೆಂಟಲ್ ಎಕ್ಸ್ಟ್ರಾಕ್ಟ್ಸ್ ಅನ್ನು ಇವಾಗ ತೊಗೊಂಡ್ರೆ ನಂದು ಕಾಯಿಲೆಗಳು ಬರಲ್ಲ ಅಥವಾ ನಂದು ಏಜ್ ಇಂಪ್ರೂವ್ ಆಗುತ್ತೆ ಅನ್ನೋದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ. ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ ಅದಕ್ಕೆ, ಬಟ್ ಅದಕ್ಕೂ ಟ್ರಯಲ್ಸ್ ಮಾಡಬೇಕು. ಪ್ಲಾಸೆಂಟಲ್ ಎಕ್ಸ್ಟ್ರಾಕ್ಟ್ಸ್ ಲಾಂಗ್ ಟರ್ಮ್ ತೊಗೊಂಡಾಗ ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅಂತ ಅದು ಗೊತ್ತಿಲ್ಲ. ಸೊ ಯಾವುದೇ ಟ್ರೀಟ್ಮೆಂಟ್ ಆಗಲಿ ರಿಸ್ಕ್ ಬೆನಿಫಿಟ್ ರೇಷಿಯೋ ಅಂತ ನೋಡ್ತೀವಿ. ಅದನ್ನು ತೊಗೊಂಡ್ರೆ ಅದಕ್ಕೆ ಜಾಸ್ತಿ ಪ್ರಾಬ್ಲಮ್ ಆಗುತ್ತೋ ಅಥವಾ ತೊಗೊಂಡ್ರೆ ಬೆನಿಫಿಟ್ಸ್ ಜಾಸ್ತಿ ಆಗುತ್ತಾ ಅಂತ. ಸೊ ಅದನ್ನೆಲ್ಲ ಒಂಥರ ವೇ ಮಾಡಿಬಿಟ್ಟು ನಾವು ಹೇಳ್ತೀವಿ ಈ ಥರ ತೊಗೋಬೇಕು ತೊಗೋಬಾರ್ದು ಅಂತ. ಸೊ ಆ ಕಂಡೀಷನಲ್ಲಿ ಏನೂ ಎವಿಡೆನ್ಸ್ ಇಲ್ಲದೇ ಇದ್ದರೆ, ನಮಗೆ ಅದನ್ನು ತೊಗೊಂಡ್ರೆ ಏಜ್ ಜಾಸ್ತಿ ಆಗುತ್ತೆ ಅಥವಾ ಕಾಯಿಲೆಗಳು ಬರಲ್ಲ ಅಂತ ಏನೂ ಎವಿಡೆನ್ಸ್ ಇಲ್ಲದೇ ಇದ್ದರೆ ಅದನ್ನು ಡಾಕ್ಟರ್ಸ್ ಆಗಿ ನಾವು ರೆಕಮೆಂಡ್ ಮಾಡಲಿಕ್ಕಾಗಲ್ಲ. ಖಂಡಿತ. ಡಾಕ್ಟರ್ ವಿದ್ಯಾ ಭಟ್ ಅವರೇ, ಇಲ್ಲಿ ಒಂದು ಅಂಶ, ನಾವು ಈಗ ಪ್ರಾಣಿಗಳ ವಿಚಾರಗಳಿಗೆ ಬಂದಾಗ ಪ್ಲಸೆಂಟಾವನ್ನು ತಿನ್ನುವಂಥ, ಅದೀಗ ಒಂದು ಹಸುವನ್ನೇ ತೆಗೆದುಕೊಂಡ್ರು, ಅದು ಕೇವಲ ಏನು ಸಸ್ಯಾಹಾರವನ್ನು ಮಾತ್ರನೇ ಸೇವನೆ ಮಾಡ್ತಕ್ಕಂಥದ್ದು, ಪ್ಲಸೆಂಟಾವನ್ನು ತಾನು ತಿನ್ನುತ್ತೆ ಅದು. ಆದರೆ ಇಲ್ಲಿ ಮನುಷ್ಯನ ವಿಚಾರಗಳಿಗೆ ಬಂದಾಗ ಅವರು ಇದನ್ನು ಸೇವನೆ ಮಾಡುವಂಥವ್ರು ಹೇಳ್ತಕ್ಕಂಥ ಮಾತುಗಳಿಗೆ, ನಾನು ಅದನ್ನು ಜಸ್ಟ್ ಲೈಕ್ ಸ್ಮೂತಿಯಾಗಿ ಅದನ್ನು ನಾನು ಕುಡಿಬೇಕು ಅನ್ನುವಂಥದ್ದು, ಅಥವಾ ಅದನ್ನು ಜಸ್ಟ್ ಲೈಕ್ ಆನಿಯನ್ ಹಾಕಿ ಫ್ರೈ ಮಾಡಿ ನಾನು ತಿನ್ನಬಹುದು ಅನ್ನುವಂಥದ್ದನ್ನು ಹೇಳುವಂಥ. ಈ ರೀತಿಯಾಗಿ ಮಾಡೋದ್ರಿಂದಾಗಿ ಒಂದು ನ್ಯಾಚುರಲ್ ಮೆಥಡ್ಸ್ ಬಹುಶಃ ಇದ್ದಿದ್ರೆ ಆ ರೀತಿಯಂಥ ಮೆಥಡ್ಸ್ ಇದ್ದಿರಬೇಕು, ಅದು ಆರಂಭದಲ್ಲೇ ಆಗಿರಬೇಕು. ಆದರೆ ಈ ರೀತಿಯಾಗಿ ಮಾಡುವಂಥದ್ದು, ನನಗೆ ಬೇಕಾದ ರೀತಿಯಲ್ಲಿ, ನನಗೆ ಬೇಕಾಗಿರ್ತಕ್ಕಂಥ ಟೇಸ್ಟ್ನ ರೀತಿಯಲ್ಲಿ ಅದನ್ನು ತಿನ್ನುವಂತಹ ಒಂದು ಪ್ರಯತ್ನಗಳನ್ನು ಮಾಡುವಂಥದ್ದು, ಇವೆಲ್ಲ ನಿಜಕ್ಕೂ ಅದು ಪರಿಣಾಮಕಾರಿ ಅಂತೇಳಿ ಅನಿಸುತ್ತಾ? ಈಗ ಒಂದು ವೆಜಿಟೇಬಲ್ಸ್ನೇ ತಗೊಳ್ಳಿ, ಅದನ್ನ ಓವರ್ ಕುಕ್ ಮಾಡಿದಾಗ ಅದನ್ನ ನ್ಯೂಟ್ರಿಯೆಂಟ್ಸ್ ಹೋಗ್ಬಿಡುತ್ತೆ. ಸೊ ಇದನ್ನು ಕೂಡ ಪ್ರಾಬಬ್ಲಿ ಅದರಲ್ಲಿ ಯಾವುದೇ ಹಿಂಗೆ ಆಗುತ್ತೆ ಅಂತ ಇಲ್ಲ, ಅದನ್ನ ಟೆಸ್ಟ್ ಮಾಡಿದ್ದು ಇಲ್ಲ. ಅದನ್ನ ಈಗ ಇಷ್ಟ ಬಂದಾಗ ಅದನ್ನ ಫ್ರೈ ಮಾಡೋದು, ಕಬಾಬ್ ಮಾಡೋದು, ಏನೇ ಮಾಡೋದಿದ್ರು ಅದನ್ನ ಹಂಗೆ ಮಾಡೋದ್ರಿಂದ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆ ಅಂತ ಯಾರೂ ನೋಡಿಲ್ಲ, ಅಥವಾ ಈ ಹಾರ್ಮೋನ್ಸ್ ಆ ಚೈನ್ ರಿಯಾಕ್ಷನ್ನು ಆ ಹಾರ್ಮೋನ್ಸ್ ಇರುತ್ತೋ ಅನ್ನೋದು ಗೊತ್ತಿಲ್ಲ ನಮಗೆ. ನಮ್ಗೇನು ಗೊತ್ತು, ಅದು ಇಮಿಡಿಯೇಟ್ ಆದರೆ ಅಥವಾ ಅದರಲ್ಲಿ ಐರನ್ ಕಂಟೆಂಟ್ ಇದೆ, ಸೊ ಅದೆಲ್ಲ ಬರ್ನ್ ಆಗಿ ಹೋಗುತ್ತಾ ಇಲ್ಲ ಅದು ಕುಕ್ ಆಗಿ ವ್ಯಾಪರೇಟ್ ಆಗಿ ಹೋಗುತ್ತಾ, ಅದರಲ್ಲಿರೋ ಮಾಯಿಶ್ಚರ್ ಹೋದಾಗ ಅದ್ರ ಜೊತೆ ಏನು ಹೋಗ್ಬಿಡುತ್ತೆ ಅನ್ನೋದು ಗೊತ್ತಿಲ್ಲ ನಮಗೆ. ಸೊ ಅದನ್ನು ಇನ್ನು ಮುಂದೆ ಅದ್ರ ಮೇಲೆ ರಿಸರ್ಚ್ ಮಾಡಿ ಗೊತ್ತಾಗಬೇಕು ಹೊರತು ಅದನ್ನು ಈ ಡಿಶ್ ಮಾಡಿದಾಗ ಅದು ಏನಾಗುತ್ತೆ, ಅಥವಾ ಇಟ್ ಕುಡ್ ಬಿ ಜಸ್ಟ್ ಅನ್ ಆರ್ಡಿನರಿ, ಈಗ ಏನು ಜಂಕ್ ಫುಡ್ ಆಗಿರ್ಬೋದು ಅದು ಅಷ್ಟೊಂದೆಲ್ಲ ಮಾಡಿದಾಗ. ಸೊ ಅದು ಗೊತ್ತಿಲ್ಲ. ಬಟ್ ಈ ಕ್ಯಾಪ್ಸೂಲ್ಸ್ ಅನ್ನು ಮಾಡೋದ್ರಿಂದ ಅದು ನಿಜಕ್ಕೂ ಕೂಡ ಬೆನಿಫಿಟ್, ಅದರಿಂದ ಏನಾದರೂ ಒಂದು ಉಪಯೋಗ ಆಗಬಹುದು ಅನ್ನೋದ್ರ ಬಗ್ಗೆ ಏನಾದರೂ ಇದೆಯಾ? ಈಗ ಆಲ್ರೆಡಿ ಪ್ರೋಸೆಸ್ ಮಾಡಿ ಅದನ್ನ ಫ್ರೀಸ್ ಮಾಡಿ ಪ್ರೋಸೆಸ್ ಮಾಡಿ ಅದರ ಎಕ್ಸ್ಟ್ರಾಕ್ಟ್ಸ್ ತೆಗೆದು
ಪ್ರಾಬ್ಲಿ ಅಲ್ಲಿ ಒಂದು ಸ್ವಲ್ಪ ಅದ್ರ ಬೆನಿಫಿಟ್ ಇರ್ಬೋದು. ಬಟ್ ಇವರೇ ಅದನ್ನ ಕಟ್ ಮಾಡಿ ಡೈರೆಕ್ಟ್ ಪ್ಯಾನ್ಗೆ ಹಾಕಿ ಫ್ರೈ ಮಾಡಿದ್ರೆ ಅದ್ರ ಎಫೆಕ್ಟ್ ಏನಾಗುತ್ತೆ ಅಥವಾ ಅದರದ್ದು ಈಗ ಸಜೆಸ್ಟ್ ಮಾಡ್ತೀರಾ ಈ ಕ್ಯಾಪ್ಸೂಲ್ಸ್? ಆಸ್ ಆಫ್ ನಾವು ಯಾವುದು ನಾವು ಪ್ರಿಸ್ಕ್ರೈಬ್ ಮಾಡ್ತಾ ಇಲ್ಲ, ಈ ಪ್ಲಾಸೆಂಟಲ್ ಇದು ಯಾವುದನ್ನೇ ಪ್ರಿಸ್ಕ್ರೈಬ್ ಮಾಡ್ತಾ ಇಲ್ಲ. ಬಟ್ ಈಗ ನೀವು ಹೇಳಿದ್ದು ಹಿಂದಿನ ಕಾಲದಲ್ಲಿ ಹಿಂಗ ಆಗ್ತಿತ್ತು, ಅದು ಒಂದು ಎವಿಡೆನ್ಸ್ ಮೇಲೆ. ಈಗ ಪ್ರೆಸೆಂಟ್ ಸ್ಟೇಟಸ್ ಏನಿದೆ ಅಂದ್ರೆ ಅ ಲಿಟಲ್ ಅವೇ ಫ್ರಮ್ ನಿಮ್ ಟಾಪಿಕ್, ಬಟ್ ಮೆಟರ್ನಲ್ ಮಾರ್ಟಾಲಿಟಿ ನಮ್ಮ ಇಂಡಿಯಾ ಇನ್ನೂ ಪ್ರಾಮಿನೆಂಟ್ ಆಗೇ ಇದೆ. ಸೊ ನಮ್ಮ ಏಮ್ ಏನು ಮೆಟರ್ನಲ್ ಮಾರ್ಟಾಲಿಟಿನ ಡಿಕ್ರೀಸ್ ಮಾಡೋದು, ಟು ಸಮ್ ಎಕ್ಸ್ಟೆಂಟ್ ಡಿಕ್ರೀಸ್ ಮಾಡಿದೀವಿ. ಬಟ್ ಇನ್ನು 100% ನಾವು ಇಲ್ಲ ನಮ್ಮಲ್ಲಿ ಮೆಟರ್ನಲ್ ಮಾರ್ಟಾಲಿಟಿ ಇಲ್ಲ ಅನ್ನೋ ಸ್ಟೇಜ್ ಅಲ್ಲಿ ಇಲ್ಲ. ಅದರಲ್ಲೂ ನಾವು 4 states ಇನ್ ದ ಸೌತ್ ವಿ ಆರ್ ಇನ್ ಅ ಬೆಟರ್ ಸ್ಟೇಜ್. ಸೊ ಆ ಮೂಮೆಂಟ್ ನಮ್ಗೆ ಈ ಆಕ್ಸಿಟೋಸಿನ್ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ಹೊರತು ಅಂದ್ರೆ ಇಮಿಡಿಯೇಟ್ ಎಫೆಕ್ಟ್ಸ್ ಲೈಕ್ ಯೂಟ್ರಸ್ ಚೆನ್ನಾಗಿ ಕಂಟ್ರಾಕ್ಟ್ ಆಗಬೇಕು, ಮಗುಗೆ ಹಾಲು ಬರಬೇಕು ಅಂಡ್ ತಾಯಿಗೆ ಯಾವುದೇ ಇನ್ಫೆಕ್ಷನ್ ಆಗಬಾರ್ದು, ಆಮೇಲೆ ಸೆಕೆಂಡ್ರಿ PPH ಅಂದ್ರೆ ಒಂದು 7 days ಅಲ್ಲಿ ಮತ್ತೆ ಬ್ಲೀಡ್ ಆಗಬಾರ್ದು. ಸೊ ಇದೆಲ್ಲ ಇನ್ಫೆಕ್ಷನ್ ಇಂದ ಆಗೋದು, ಇದ್ರ ಬಗ್ಗೆನೇ ನೋಡ್ತಾ ಇದೀವಿ ಹೊರತು ಲಾಂಗ್ ಟರ್ಮ್ ಎಫೆಕ್ಟ್ಸ್ ಇದು ಪ್ಲಾಸೆಂಟಲ್ ಟಿಶ್ಯೂ ಇಂದ ಯಾರು ನೋಡ್ತಾ ಇಲ್ಲ. ಸೊ ಒಂದ್ಸರಿ ಈ ಸ್ಟೇಜ್ ಕ್ರಾಸ್ ಆದ್ರೆ ಪ್ರಾಬಬ್ಲಿ ಮದರ್ ವಿಲ್ ಬಿ ಇನ್ ಅ ಹೆಲ್ದಿ ಸ್ಟೇಟಸ್ ಅನ್ನೋದು ಒಂದು ನಂಬಿಕೆ. ಖಂಡಿತ ನಿಮ್ಮ ಜೊತೆ ಮತ್ತೆ ನಾನು ಚರ್ಚೆ ಮುಂದುವರಿಸ್ತೇನೆ. ಹಾಗೆ ಈ ಚರ್ಚೆ ನಾವು ಮತ್ತೆ ಮುಂದುವರಿಸೋಣ. ಅದಕ್ಕಿಂತ ಮೊದಲು ಬ್ರೇಕ್ ತಗೊಳ್ಳೋಣ. ಬ್ರೇಕು ಮೊದಲು ಇನ್ನೂ ಕೆಲವೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇದ್ದಾವೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವುಗಳನ್ನು ನೋಡೋಣ. ಪ್ರಮುಖವಾಗಿ ಈ ಒಂದು ಪ್ಲೆಸೆಂಟಾವನ್ನ ಸೇವಿಸುವಂತಹ ವರದಿ ಮೊದಲು ಪ್ರಕಟವಾಗಿರುವಂಥದ್ದು 1972ರಲ್ಲಿ. ಅಂದರೆ ಇದು ಮನುಷ್ಯರಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ವಿಚಾರಗಳಲ್ಲಿ 1972ರಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಮೊದಲಿಗೆ ಪ್ರಕಟ ಆಗಿರುವಂಥದ್ದು. ಹಾಗೆಯೇ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಅಂಶವನ್ನು ನಾವು ಗಮನಿಸಬೇಕಾಗಿರುವಂಥದ್ದು, ಪ್ಲೆಸೆಂಟಾದಿಂದ ಸುಮಾರು 300 ಸ್ಪೆಷಲಿಸ್ಟ್ಗಳು ಈಗಾಗಲೇ ಇದನ್ನು ಏನು ಟ್ಯಾಬ್ಲೆಟ್ಸ್ಗಳಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಸ್ಪೆಷಲಿಸ್ಟ್ಗಳು ಈಗ ಪ್ರಪಂಚದಾದ್ಯಂತ ಇದ್ದಾರೆ. ಒಂದು ಪ್ಲೆಸೆಂಟಾದಿಂದ ಸುಮಾರು 100ರಿಂದ 200 ಮಾತ್ರೆಯನ್ನು ತಯಾರಿಸಬಹುದು, ಈ ರೀತಿಯಾದಂತಹ ಮಾತ್ರೆಗಳನ್ನು ತಯಾರಿಸೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಈಗ ಇದುವರೆಗೆ ಇರತಕ್ಕಂಥ ರಿಸರ್ಚಿನ ಪ್ರಕಾರ ಇರತಕ್ಕಂತಹ ಅಂಶಗಳು. ಚಿಕ್ಕದೊಂದು ಬ್ರೇಕ್ ನಂತರ ನಾವು ಈ ಚರ್ಚೆಯನ್ನು ಮತ್ತೆ ಮುಂದುವರಿಸೋಣ. ಶಾಪಿಂಗ್ ಆಯ್ತು, ನಿಮ್ಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಅಲ್ಲಿ ಮೋಸ ಆಗುತ್ತೆ ಅನ್ನೋ ಭಯನಾ? ಹಾಗಾದ್ರೆ ನನ್ ಲ್ಯಾಪ್ಟಾಪ್ ಬಳಸ್ರಿ, ಫ್ರಾಡ್ ಪ್ರೂಫ್. ಹೇಗೆ? ಹೀಗೆ ಕ್ವಿಕ್ ಹೀಲ್ ಟೋಟಲ್ ಸೆಕ್ಯೂರಿಟಿ ಸೇಫ್ ಆನ್ಲೈನ್ ಟ್ರಾನ್ಸಾಕ್ಷನ್ ನೊಂದಿಗೆ ಕ್ವಿಕ್ ಹೀಲ್ ಟೋಟಲ್ ಸೆಕ್ಯೂರಿಟಿ. ಆರಂಭ ಶುಭಾರಂಭ. ನಿಮ್ಮ RR ಗೋಲ್ಡ್ ಪ್ಯಾಲೇಸ್ ನ 3ನೇ ಶಾಖೆ ಇದೀಗ ಯಲಹಂಕದಲ್ಲಿ. ಪ್ರಾರಂಭೋತ್ಸವದ ಕೊಡುಗೆ 1 ಗ್ರಾಂ ಚಿನ್ನದ ಮೇಲೆ 100 ರೂಪಾಯಿಗಳ ಭಾರಿ ಡಿಸ್ಕೌಂಟ್. ಈ ಕೊಡುಗೆ ನಿಮಗಾಗಿ ನಿಮ್ಮ RR ಗೋಲ್ಡ್ ಪ್ಯಾಲೇಸ್ ನ ಎಲ್ಲಾ ಶಾಖೆಗಳಲ್ಲಿ. RR ಗೋಲ್ಡ್ ಪ್ಯಾಲೇಸ್, ಮಲ್ಲೇಶ್ವರಂ, ಜಯನಗರ, ಯಲಹಂಕ. ಅರೆ ಡಿಸೈಡ್ ಮಾಡು ಯಾವ್ದನ್ನ ತಗೊಳ್ಳೋದು ಅಂತ. ಎಲ್ಲ ಚೆನ್ನಾಗಿದೆ, ಎಲ್ಲವನ್ನೂ ಕೊಡಿ. ಹೋಗೋಣ. ನಿಲ್ಲಿ. ಸೈಡ್ ಪ್ಲೀಸ್. ಅರೆ ಹಣ ಯಾಕೆ? ನನ್ನನ್ ಮರ್ತ್ ಬಿಟ್ರಾ? ಸಾರಿ, ಅಭ್ಯಾಸ ಬಲ. ಎಲ್ಲೇ ಹೋದ್ರು ನನ್ನನ್ ಕರ್ಕೊಂಡು ಹೋಗಿ. ಸ್ಟೇಟ್ ಬ್ಯಾಂಕ್ ಡೆಬಿಟ್ ಕಾರ್ಡ್ ಒಂದು ಆನಂದ ಅನೇಕ. ಪುಟ್ಟು ಈಗ ದೊಡ್ಡವನಾಗಿದ್ದಾನೆ. ಈಗ ಈ 6 ಫೂಟರ್ಗಾಗಿ ಲೆಗ್ ಸ್ಪೇಸ್ ಅನ್ನು ಹೆಚ್ಚಿಸಲೇಬೇಕಾಗಿದೆ. ವರುಣ್ನ ಸ್ಪೈಕ್ಸ್ ಲಾಂಗ್ ಆಗಿದೆ. ಏನ್ ರಾಂಗ್ ಆಗಿದೆ? ನಾವು ಹೆಡ್ ಸ್ಪೇಸ್ ಹೆಚ್ಚಿಸೋಣ. ಅಂಕಲ್ ನ ಲವ್ ಹ್ಯಾಂಡಲ್ಸ್ ತುಂಬಾ ಸುಂದರವಾಗಿದೆ. ಡೋಂಟ್ ವರಿ, ನಾವು ಅದನ್ನ ಹ್ಯಾಂಡಲ್ ಮಾಡ್ತೇವೆ. ಬೂಟ್ ಸ್ಪೇಸ್ ಅಂದ್ರೆ ಕೇವಲ ಬೂಟ್ ಮಾತ್ರವೇ ಇಡುವ ಸ್ಥಳವಲ್ಲ, ಸೂಟ್ ಕೇಸ್, ಸ್ಟೇರ್ ಕೇಸ್, ಸ್ಟೆಪ್ನಿ, ಶಾಲಿನಿ ಎಲ್ಲರನ್ನು ಫಿಟ್ ಮಾಡುತ್ತೆ. ಓಹೋ, ಸ್ವಲ್ಪ ನಿಲ್ಲಿ, ನಾವು ಎಲ್ಲವನ್ನು ಹೆಚ್ಚಿಸಿಲ್ಲ, ಕೆಲವನ್ನು ಕಡಿಮೆ ಮಾಡಿದ್ದೇವೆ. ಫ್ಯೂಲ್ ಕನ್ಸಂಪ್ಷನ್ ಹೀಗಿದೆ. ಹೋಂಡಾದ ಐಡಿಟೆಕ್ ಟೆಕ್ನಾಲಜಿ ಮತ್ತು ಮ್ಯಾನ್ ಮ್ಯಾಕ್ಸಿಮಮ್ ಮಷಿನ್ ಮಿನಿಮಮ್ ಫಿಲಾಸಫಿ. ಇದರಿಂದಾಗಿ ನಿಮ್ಗೆ ಸಿಗುತ್ತೆ ಮ್ಯಾಕ್ಸಿಮಮ್ ಮೈಲೇಜ್ ಮತ್ತು ಮ್ಯಾಕ್ಸಿಮಮ್ ಸ್ಪೇಸ್. ಪ್ರತಿ ಬಾರಿ 3 ಟಾಕ್ ಟೈಮ್ ನಿಮ್ಮ ಫುಲ್ ಟಾಕ್ ಟೈಮ್ ಆಫರ್ ಪಡೆಯಿರಿ. 123ಗೆ ಈಗಲೇ ಕರೆ ಮಾಡಿ. ಅಪರಿಚಿತ ಹಾದಿಯಲ್ಲಿ ಚಿರಪರಿಚಿತ ಎದುರಾದಾಗ ಎಷ್ಟೊಂದು ಹಿತವೆನಿಸುತ್ತದೆ.
ಒಮ್ಮಿಂದೊಮ್ಮೆಗೆ ಭಾರ ಹಗುರವಾದಂತಾಗುತ್ತದೆ. ಚಿರಪರಿಚಿತರ ಜೊತೆ ಜೀವನದ ಸುದೀರ್ಘ ಪಯಣ ಸುಖ ಸುಂದರವೆನಿಸುತ್ತದೆ. ING ವೈಸ್ಯ ಲೈಫ್ ಇನ್ಶೂರೆನ್ಸ್ ಈಗ ಎಕ್ಸೈಡ್ ಲೈಫ್ ಇನ್ಶೂರೆನ್ಸ್. ಅದೇ ಚಿರಪರಿಚಿತ ಸಾಂಗತ್ಯ ನಿಮ್ಮ ಸುದೀರ್ಘ ಜೀವನದ ಪ್ರತಿ ತಿರುವಿನಲ್ಲಿ. ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ವಿದ್ಯಾ ಭಟ್ ಅವರು, ಇಲ್ಲೊಂದು ತಾಯಿ ಹೇಳ್ತಕ್ಕಂಥ ಮಾತು, ನಾನು ಇದನ್ನು ಸೇವನೆ ಮಾಡಿದ್ರಿಂದಾಗಿ ನನಗೆ ತುಂಬ ಎನರ್ಜಿ ಜಾಸ್ತಿ ಬಂದಿದೆ. ಸುಮಾರು 34 ಇಯರ್ ಓಲ್ಡ್ನ ವಾಟ್ಫೋರ್ಡ್ ಅನ್ನೋವಂಥವ್ರು ಹೇಳ್ತಾರೆ, ನನಗೆ ತುಂಬ ಎನರ್ಜಿ ಜಾಸ್ತಿ ಬಂದಿದೆ ಇದನ್ನು ಸೇವನೆ ಮಾಡಿದ್ರಿಂದಾಗಿ. ನನ್ನ ಉಳಿದ ಗೆಳತಿಯರಿಗೆ ಕಂಪೇರ್ ಮಾಡಿದರೆ ನಾನು ಹೆಚ್ಚು ಶಕ್ತಿವಂತೆಯಾಗಿದ್ದೀನಿ. ಅಂದರೆ ಮಗು ಹಡೆದ ನಂತರ ಏನು ಈ ಬಾಣಂತನದ ಸಂದರ್ಭಗಳಿದೆ ಇವುಗಳೆಲ್ಲವೂ ಕೂಡ, ಮತ್ತು ಹಾಲು ಉಣಿಸೋದ್ರಲ್ಲೂ ಕೂಡ ನಾನು ಕರೆಕ್ಟಾಗಿ ಎಲ್ಲವೂ ಕೂಡ ಕರೆಕ್ಟಾಗಿತ್ತು, ಹೆಚ್ಚು ಶಕ್ತಿ ಇತ್ತು ಅನ್ನುವಂಥ ಮಾತುಗಳೇ. ನಿಜ ಇವುಗಳೆಲ್ಲ ಹೇಗೆ ಸಾಧ್ಯ? ಕೇವಲ ಇದೊಂದು ನಾನು ಅದನ್ನು ಸೇವನೆ ಮಾಡಿದ್ರಿಂದಾಗಿ ನನಗೆ ಈ ಶಕ್ತಿ ಬಂದಿದೆ ಅನ್ನುವಂಥ ಒಂದು ಫೀಲಿಂಗ್ ಕಾರಣನ, ಅಥವಾ ನಿಜಕ್ಕೂ ಕೂಡ ಅಂಥದ್ದು ಆಗುವಂಥ ಸಾಧ್ಯತೆಗಳು ಅಂತಲೇ ಇದನ್ನು ನಾವು ಪರಿಗಣಿಸಬೇಕಾಗತ್ತಾ? ಈಗ ಬಾಣಂತನ ಅನ್ನೋದು ನಮ್ಮ ಕಂಟ್ರಿಲಿ ತುಂಬಾ ಅದನ್ನ ಒಂದು ಕಾಯಿಲೆ ಅಂತ, ಡೆಲಿವರಿ ಪ್ರೊಸೆಸ್ ಅದೊಂದು ಕಾಯಿಲೆ, ಅದೊಂದು ಆರೈಕೆ ಅಂತ ನೋಡ್ತಾರೆ. ಅಬ್ರಾಡಲ್ಲಿ ಏನಾಗುತ್ತೆ, ಅವ್ರ ನ್ಯೂಕ್ಲಿಯರ್ ಫ್ಯಾಮಿಲೀಸು, ಸೊ ಅವ್ರು ವಾಪಸ್ ಅವ್ರ ಕೆಲಸಕ್ಕೆ ಆದಷ್ಟು ಬೇಗ ಹೋಗ್ತಾರೆ. ಈ ಪೋಸ್ಟ್ ಪಾರ್ಟಮ್ ಬ್ಲೂಸ್ ಅಥವಾ ಡಿಪ್ರೆಷನ್ ನೋಡ್ತೀವಲ್ಲ, ಫಸ್ಟ್ ಏನಾಗುತ್ತೆ ಅವ್ರಿಗೆ ಡಿಪ್ರೆಷನ್ನು, ದೆನ್ ಒಂಥರ ಸೈಕೋಸಿಸ್ ತನಕನೂ ಹೋಗ್ತಾರೆ ಅವರು. ಏನಕ್ಕೆ ಅಂದರೆ ಇಲ್ಲಿ ನಮ್ಮ ದೇಶದಲ್ಲಿ ಪೋಸ್ಟ್ ಡೆಲಿವರಿ ಅವರನ್ನು ಹೋಗಿ ನೀವು ನಮ್ಮ ಮಫ್ಲರ್ ಕಟ್ಕೋಬೇಕು, ಕಿವಿಗೆ ಹತ್ತಿ ಹಾಕ್ಕೋಬೇಕು, ಮೈಯಲ್ಲಿರೋ ನೀರು ಹೋಗಬೇಕು, ಆಮೇಲೆ ನಿಮಗೆ ಬೇಕಾಗಿದ್ದ ಆಹಾರ ಕೊಡಲ್ಲ, ತುಂಬ ರೆಸ್ಟ್ರಿಕ್ಷನ್ಸ್ ಮಾಡ್ತಾರೆ, ನೀರು ಕೊಡಲ್ಲ. ಸೊ ಇದೆಲ್ಲ ರೆಸ್ಟ್ರಿಕ್ಷನ್ಸಿಂದ ಹೆಚ್ಚಾಗಿ ನಾರ್ಮಲ್ ಇರೋ ಒಂದು ಹೆಲ್ದಿಯಾಗಿರೋ ತಾಯಿ ಕೂಡ, ಪ್ರೆಗ್ನೆನ್ಸಿಯಲ್ಲಿ ಹೆಲ್ದಿಯಾಗಿ ನಾರ್ಮಲ್ ಡೆಲಿವರಿ ಆಗಿರೋ ತಾಯಿ ಕೂಡ ಪೋಸ್ಟ್ ಡೆಲಿವರಿ ತುಂಬ ಪ್ರಾಬ್ಲಮ್ಸ್, ಯೂರಿನ್ ಇನ್ಫೆಕ್ಷನ್ಸು, ಡಿಪ್ರೆಷನ್ಸ್ ಇದೆಲ್ಲ ತುಂಬ ಆಗುತ್ತೆ ಅವ್ರಿಗೆ. ಯಾಕೆಂದರೆ ಅವ್ರಿಗೆ ಬೇಕಾಗಿದ್ದು ಒಂದು ಫ್ರೀಡಮ್ ಕೊಡಲ್ಲ. ಬಟ್ ವೆಸ್ಟಲ್ಲಿ ಏನಾಗುತ್ತೆ ಅಂದರೆ ಅವ್ರು ಏನು ಬೇಕಾದರೂ ಮಾಡ್ಬೋದು, ಅವರು ನಾರ್ಮಲ್ ಡಯಟ್ ತಗೋತಾರೆ, ನಾರ್ಮಲ್ ಆಗಿ ಇರ್ತಾರೆ. ಸೊ ಇದಿದ್ದಾಗ ಇದು ಒಂದು ಎಕ್ಸ್ಟ್ರಾ ಇವ್ರು ತಗೊಂಡಾಗ ಪ್ರಾಬಬ್ಲಿ ಅವ್ರಿಗೆ ಅದು ಒಂದು ನ್ಯೂ ಎನರ್ಜಿ ಥರ ಒಂದು ಸ್ವಲ್ಪ ಹೆಲ್ಪ್ ಆಗಿರ್ಬೋದು. ಈಗ ಎನಿಮಿಕ್ ಇದ್ದವ್ರಿಗೆ ಸ್ವಲ್ಪ ಐರನ್ ಕಂಟೆಂಟ್ ಇದರಿಂದ ಬಂದರೆ ಅವ್ರಿಗೆ ಸುಸ್ತೆಲ್ಲ ಕಡಿಮೆ ಆಗುತ್ತೆ. ಈಗ ಹಿಮೋಗ್ಲೋಬಿನ್ 8, 9 ಇರೋವ್ರಿಗೂ 11 ಇರೋವ್ರಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಹಿಮೋಗ್ಲೋಬಿನ್ 8, 9 ಇರೋರು ತುಂಬ ಸುಸ್ತು ಅಂತ ಇರ್ತಾರೆ, ಇವನ್ ಒಂದು ಸ್ವಲ್ಪ ನಡೆಯೋಕ್ಕೂ ಕಷ್ಟ ಆಗ್ತಾ ಇರುತ್ತೆ, ಬಿಕಾಸ್ ಅವರಲ್ಲಿ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿನೇ ಕಡಿಮೆ. ವೆರಾಸ್ ಹಿಮೋಗ್ಲೋಬಿನ್ 11 ಇರೋ ಆ ತಾಯಿನೇ ಬೇರೆ. ಸೊ ಹೀಗಿರುವಾಗ ಅವ್ರಿಗೆ ಖಂಡಿತ ಅದು ಹೆಲ್ಪ್ ಆಗಿರುತ್ತೆ. ಬಟ್ ನಮ್ಮ ದೇಶದಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ದೇಶದಲ್ಲಿ ಈ ಬಾಣಂತೀರ್ನ ಅವ್ರನ್ನ ಒಂದು ಸಪ್ರೇಟ್ ನೀವು ಕೂತ್ಕೋಬಾರ್ದು, ಮಲ್ಗೆ ಇರಬೇಕು, ಬರೀ ಫೀಡ್ ಮಾಡಬೇಕು, ಅದು ಏನೂ ಇರದೇ ಇರೋ ಒಂದು ಆಹಾರ ತಗೋಬೇಕು ಅಂತ ರಿಸ್ಟ್ರಿಕ್ಷನ್ಸ್ ಮಾಡೋದ್ರಿಂದ ಈ ಪೋಸ್ಟ್ ಪಾರ್ಟಮ್ ಬ್ಲೂಸ್ನ ನೋಡ್ತೀವಿ. ಪ್ರಾಬ್ಲಿ ಇವರು ತಗೊಂಡಾಗ ಈ ಥರ ಕ್ಯಾಪ್ಸ್ಯೂಲ್ಸ್, ಈಗ ಐರನ್ ಕ್ಯಾಲ್ಶಿಯಂ ನಾವು ಕೊಟ್ಟಾಗ ಅವ್ರಿಗೆ ಒಂಥರ ರಿಜ್ಯೂನೇಟಿಂಗ್ ಎಫೆಕ್ಟ್ ಇರುತ್ತೆ. ಪೋಸ್ಟ್ ಡೆಲಿವರಿ ಆಂಟಿಬಯೋಟಿಕ್ಸ್ ಆಗಿ ನಾವು ಐರನ್ ಕ್ಯಾಲ್ಶಿಯಮ್ಮು ಮತ್ತು ಅವ್ರಿಗೆ ನಾರ್ಮಲ್ ಡಯಟ್ ತಿನ್ನಿ ಅಂತ ಹೇಳಿದಾಗ ಅವ್ರು ದೇ ಆರ್ ಮಚ್ ಬೆಟರ್ ದನ್ ದ ಪ್ರೀವಿಯಸ್ ಚೆಕಪ್. ಆ ಪ್ರೀವಿಯಸ್ ಚೆಕಪ್ಪಲ್ಲಿ ಒಂಥರ ಡಿಪ್ರೆಸ್ಡ್ ಆಗಿ ಬಂದವರು ಇದೆಲ್ಲ ನಾವು ಅಡ್ವೈಸ್ ಅದೆಲ್ಲ ನಿಲ್ಲಿಸಿ ಅಂತ ಹೇಳಿದಾಗ ದೇ ಆರ್ ಮಚ್ ಬೆಟರ್. ಸೊ ಪ್ರಾಬಬ್ಲಿ ಆ ಥರ ಒಂದು ಪಾಸಿಟಿವ್ ಎಫೆಕ್ಟ್ ಬಂದಿರ್ಬೋದು. ಹಾಗೇನೆ ಅಲ್ಲಿ ಇನ್ನೊಂದು ಈ ಡಿಪ್ರೆಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರೊಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಹೇಳ್ತಾರೆ. ಕಳೆದ 5 ವರ್ಷಗಳ ಒಂದು ಸ್ಟಡೀಸ್ಗಳಲ್ಲಿ ಯಾವ ರೀತಿಯಾಗಿ ಆಗಿತ್ತು ಅನ್ನೋದನ್ನ ಹೇಳಿದ್ರೆ ತುಂಬಾನೇ ಇಂಪ್ರೂವ್ಮೆಂಟ್ ಆಗಿದೆ. ಇದರಲ್ಲಿ ನಮ್ಮ ಈ ಬ್ರೆಸ್ಟ್ ಫೀಡಿಂಗ್ ರೇಟ್ಸ್ ಅಲ್ಲೂ ಕೂಡ ತುಂಬಾನೇ ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದು. ಆದರೆ ಇದನ್ನು ಒಂದು ರೀತಿಯಿಂದ ಟ್ರಯಲ್ ಅಂಡ್ ಎರರ್ ರೀತಿಯಲ್ಲಿ ನಾವು ಇದನ್ನ ನೋಡ್ಕೊಂಡು ಹೋಗುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಇರಬಹುದು, ಅಲ್ಲಿ ಆಗಿರಬಹುದು. ಆದರೆ ಅದು ಎಲ್ಲರಿಗೂ ಕೂಡ ಇದನ್ನ ಟ್ರಯಲ್ ಅಂಡ್ ಎರರ್ ತರ ನಾವು ಯೋಚನೆ ಮಾಡೋದಕ್ಕೆ ಆಗುತ್ತೆ. ನಾನು ಆವಾಗಲೇ ಹೇಳಿದಂತೆ ಈ ಪ್ಲಾಸೆಂಟಾ ಅಲ್ಲಿ ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ನು, ಆಮೇಲೆ ಕಾರ್ಟಿಕೋಟ್ರೋಫಿಕ್ ರಿಲೀಸಿಂಗ್ ಹಾರ್ಮೋನು, ಈಗ ಕಾರ್ಟಿಸಾನ್ ಅನ್ನೋದು ಅದು ಒಂಥರ ಸ್ಟ್ರೆಸ್ ಹಾರ್ಮೋನು. ಈಗ ಯಾವುದೇ ತಾಯಿ, ನಾವು ಒಂದು ಪ್ರೆಗ್ನೆಂಟ್ ಲೇಡಿ ನೋಡಿದಾಗ ಅದು ಟೈಪ್ 2 ಸ್ಟ್ರೆಸ್. ಸೊ ಈ ಪ್ಲಾಸೆಂಟಾ ಆ ಕಾರ್ಟಿಕೋಟ್ರೋಫಿಕ್ ಹಾರ್ಮೋನ್ ರಿಲೀಸ್ ಮಾಡಿದಾಗ ಆ ಪ್ರೆಗ್ನೆನ್ಸಿ ಸ್ಟ್ರೆಸ್ನ ತಾಯಿ ತಡ್ಕೋಬೋದು, ಆ ಡೆಲಿವರಿ ಸ್ಟ್ರೆಸ್ನ ತಡ್ಕೋಬೋದು. ಅದೇ ಸೇಮ್ ವೇ ಇವ್ರಿಗೆ ಪೋಸ್ಟ್ ಡೆಲಿವರಿ ಅದು ಕೊಟ್ಟಾಗ ಅದರಿಂದ ಆ ಸ್ಟ್ರೆಸ್ ಒಂದನ್ನು ಅವರು ಕಂಬ್ಯಾಟ್ ಮಾಡೋವಂಥ ಒಂದು ಕೆಪಾಸಿಟಿ ಬರ್ಬೋದು. ಸೊ ಇದಕ್ಕೆ ಮುಂದೆ ನಾವು ಕೊಟ್ಟು ಇದಕ್ಕೆ ಟ್ರಯಲ್ಸ್ ಬೇಕೇ ಹೊರತು ಇದು ಟ್ರಯಲ್ ಆ್ಯಂಡ್ ಎರರ್ ಅನ್ನೋದಕ್ಕಿಂತ ಇದು
ಒಂದು ಡ್ರಗ್ ಆಗಿ ಬಂದು ಇದಕ್ಕೆ ಕಂಟಿನ್ಯೂಯಸ್ ಟ್ರಯಲ್ಸ್ ಕೊಟ್ಟು ಆಮೇಲೆ ಒಂದು ಸ್ಟಡಿ ಬಂದು ಇದಕ್ಕೆ ಎವಿಡೆನ್ಸ್ ನಾವು ಹೇಳ್ಬೋದೇ ಹೊರತು ಈಗಲೇ ಇದು ಇರ್ಬೋದು, ಹಾಗೂ ಆಗ್ಬೋದು, ಹೀಗೂ ಆಗ್ಬೋದು ಅನ್ನೋದು ಮೆಡಿಸಿನಲ್ಲಿ ಇಲ್ಲ. ಖಂಡಿತ ಅದನ್ನೇ ಡಾಕ್ಟರ್ ತಮ್ಮ ಹತ್ರ ಕೂಡ ಕೇಳುವಂಥದ್ದು. ಈ ರೀತಿಯಾಗಿ ಇದನ್ನ ಹೇಗೆ ಈ ರೀತಿಯಾಗಿ ನಾವು ಇದನ್ನ ಬಳಕೆ ಮಾಡೋದ್ರಿಂದ ನಮಗೆ ಅನುಕೂಲ ಆಗಿದೆ ಅಂತ ತಿಳ್ಕೊಂಡು ಇಂಡಿವಿಜುವಲ್ ಆಗಿ ಒಂದಷ್ಟು ಜನ ಒಪಿನಿಯನ್ಗಳನ್ನ ಹೇಳ್ತಾ ಇರ್ತಾರೆ. ಸುಮಾರು ಸಾವಿರಾರು ಜನ ಈ ರೀತಿಯಾದ ಒಪಿನಿಯನ್ ಹೇಳಿದ್ರೆ ಇಡೀ ಅದನ್ನ ನಾವು ವರ್ಲ್ಡ್ಗೆ ಅದನ್ನ ಯಾವ ರೀತಿಯಾಗಿ ಅದನ್ನ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಅಂತೇಳಿ ಅನ್ಸುತ್ತಾ, ಅಥವಾ ಇದರಲ್ಲಿ ನಿಜಕ್ಕೂ ಕೂಡ ರಿಸರ್ಚ್ ಆದ ನಂತರನೇ ನಾವು ಇದರೆಲ್ಲ ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಅಂತೇಳಿ ಅನ್ಸುತ್ತೆ? ಸುಮಾರು ದಶಕಗಳ ಹಿಂದೆ ಒಂದು ಪ್ರಮುಖ ರಾಜಕಾರಣಿಗಳೊಬ್ರು ತಮ್ಮ ಯೂರಿನನ್ನು ತಾವೇ ಸೇವಿಸಿ ಅವರು ಸುಮಾರು ವರ್ಷ ಇದ್ರು ಅಂತ ಒಂದು ಪ್ರತೀತಿ ಬಂದಿತ್ತು. ಹೌದು. ಅದಾದ್ಮೇಲೆ ಈ ಆಟ್ಕಿನ್ಸ್ ಡಯಟ್ ಅಂತ ಒಂದಷ್ಟು ದಿನ ಸುಮಾರು ಬಂತು. ಆಮೇಲೆ ಹೈ ಕಾರ್ಬೋಹೈಡ್ರೇಟ್ ಡಯಟ್ ಅಂತ ಇನ್ನೊಂದು ಬಂತು. ಇನ್ನೊಂದು ಬಂದ್ಬಿಟ್ಟು ವ್ಯಾಂಪೈರ್ ಫೇಸ್ ಮಾಸ್ಕ್ ಅಂತ ಒಂದು ಟ್ರೆಂಡ್ ಇತ್ತು ಫ್ಯೂ ಇಯರ್ಸ್ ಅಗೋ. ಸೊ ಆಲ್ ದೀಸ್ ಆರ್ ಪಾಸಿಂಗ್ ಫೇಸಸ್. ಇದು ಯಾವುದ್ರಲ್ಲಿ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ಸೊ ಎವ್ರಿ ಸೀಸನ್ ಒನ್ ಥಿಂಗ್ ಆರ್ ದಿ ಅದರ್ ಕ್ರಾಪ್ಸ್ ಅಪ್. ಅಂದರೆ ಇದು ಹೊಸದು ಬಂದಿದೆ, ಇದನ್ನು ಟ್ರೈ ಮಾಡೋಣ, ನೆಕ್ಸ್ಟ್ ಇಯರ್ ಇನ್ನೊಂದು ಹೊಸದು ಬಂದಿದೆ, ಅದು ಟ್ರೈ ಮಾಡೋಣ ಅಂತ. ಬಟ್ ಯಾವುದು ಕಂಟಿನ್ಯೂಸ್ ಆಗಿ ಇಲ್ಲ ಅಂತಂದರೆ ಅದರಲ್ಲಿ ಏನೂ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ದೇರ್ ಇಸ್ ನೋ ಟ್ರ್ಯಾಕ್ಷನ್ ಇನ್ ಎನಿ ಆಫ್ ದೆಮ್. ಆ ಥರ ಏನಾದರೂ ಬರಬೇಕಂತಂದರೆ ಇದನ್ನು ನಾವು ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡೋ ಸ್ಟೇಜಿಗೆ ಬರಬೇಕಂದ್ರೆ ಇದು ಸುಮಾರು ಸ್ಟೇಜಸ್ಸಿಂದ ಪಾಸ್ ಆಗಿ ಬರಬೇಕು. ನಾನು ನಿಮ್ಮ ಮೊದಲೇ ಹೇಳಿದಾಗೆ ಫೇಸ್ 1, ಫೇಸ್ 2, ಫೇಸ್ 3 ಟ್ರಯಲ್ಸ್. ಸೊ ಅದಕ್ಕೆ ಫಂಡಿಂಗ್ ಇರಬೇಕು. ಯಾವುದನ್ನ ಕಂಪ್ನಿ ಅಥವಾ ಯಾವುದನ್ನ ರಿಸರ್ಚ್ ಗ್ರೂಪ್ ಅಥವಾ ಯಾವುದನ್ನ ಯೂನಿವರ್ಸಿಟಿ ಅದನ್ನು ಪ್ರಾಜೆಕ್ಟ್ ಥರ ತೊಗೊಂಡು ಅದನ್ನು ರಿಸರ್ಚ್ ಮಾಡೋಕ್ಕೆ ಮುಂಚೆ ಎಥಿಕಲ್ ಅಪ್ರೂವಲ್ ಅಂತ ಇರುತ್ತೆ. ಸೊ ಎಥಿಕಲ್ ಕಮಿಟಿ ಅದನ್ನು ಅಪ್ರೂವ್ ಮಾಡಬೇಕು, ಇದನ್ನು ಕೊಡ್ಬೋದಾ ಅಂತ. ಸೊ ಸೈಂಟಿಫಿಕ್ ಕಮಿಟಿ ಅಪ್ರೂವ್ ಮಾಡಿ, ಎಥಿಕಲ್ ಕಮಿಟಿ ಅಪ್ರೂವ್ ಮಾಡಿ, ಆ ಸ್ಟೇಜಸ್ ಎಲ್ಲ ಆದಮೇಲೆ ಫೈನಲ್ ಆಗಿ ಅದೇನಾದರೂ ಪಾಸಿಟಿವ್ ಆಗಿ ರಿಸಲ್ಟ್ಸ್ ಬಂದರೆ ಆವಾಗ ಡಾಕ್ಟರ್ಸು ಪ್ರಿಸ್ಕ್ರೈಬ್ ಮಾಡೋ ಸ್ಟೇಜಿಗೆ ಬರ್ಬೋದು. ಸೊ ದಟ್ ವಿಲ್ ಟೇಕ್ ಇಯರ್ಸ್ ಟುಗೆದರ್. ಸೊ ಅಲ್ಲಿ ತನಕ ನಾವು ಜನಸಾಮಾನ್ಯರಿಗೆ ಏನು ಹೇಳ್ಬೋದು ಅಂದರೆ ದಿಸ್ ಇಸ್ ಜಸ್ಟ್ ಅ ಪಾಸಿಂಗ್ ಫೇಸ್. ಸೈಂಟಿಫಿಕ್ ಎವಿಡೆನ್ಸ್ ಬರೋಕ್ಕೆ ಸುಮಾರು ವರ್ಷಗಳಾಗುತ್ತೆ. ಬಂದರೆ ಎಸ್ ಆ್ಯಸ್ ಡಾಕ್ಟರ್ಸ್ ನಾವು ಅದನ್ನು ರೆಕಮೆಂಡ್ ಮಾಡ್ತೀವಿ. ಬಟ್ ಬರೋ ತನಕ ಐ ಡೋಂಟ್ ಥಿಂಕ್ ವಿ ವಿಲ್ ರೆಕಮೆಂಡ್. ಖಂಡಿತ. ರಘು ಅವರೇ, ಇಲ್ಲಿ ನಿಜ ಅದನ್ನೇ ಡಾಕ್ಟರ್ ಹೇಳಿರೋದನ್ನೇ ಕೇಳ್ತಾ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ರಿಸರ್ಚ್ ನಡೀತಾ ಇದೆ ಇದರ ಮೇಲ್ಗಡೆ, ಆದರೆ ಇನ್ನೂ ಕೂಡ ಯಾವುದೇ ರೀತಿಯ ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಆಲ್ರೆಡಿ ಅದನ್ನು ಸೇವನೆ ಮಾಡ್ತಾ ಇರುವಂಥವ್ರು ತಾವೇ ಒಂದು ರೀತಿಯಂಥ ಕನ್ಕ್ಲೂಷನ್ಗೆ ಬಂದಿರೋ ರೀತಿಯಲ್ಲಿ ನಮಗೆ ಇದರಿಂದ ಅನುಕೂಲ ಆಗಿದೆ, ಇದನ್ನು ನೀವು ಕೂಡ ಫಾಲೋ ಮಾಡಿ, ಈ ಮಾತುಗಳು ಅತ್ಯಂತ ವೇಗವಾಗಿ ಬಳಕೆ ಆಗುವಂಥದ್ದು ಮತ್ತು ವೇಗವಾಗಿ ಅದನ್ನು ಅನುಷ್ಠಾನಕ್ಕೆ ತರುವಂಥ ಒಂದು ಪ್ರಯತ್ನವೂ ಕೂಡ ನಡೆಯುತ್ತೆ ಅಲ್ಲ? ಒಂದೇನಿದೆ, ಸಿ ಮ್ಯಾನ್ ಈಸ್ ಎ ಇರ್ರ್ಯಾಷನಲ್ ಅನಿಮಲ್, ಈಸ್ ನಾಟ್ ಎ ರ್ಯಾಷನಲ್ ಅನಿಮಲ್. ಅದಕ್ಕೆ ಹೇಳ್ತಾನೆ ಇದು ವರ್ಕ್, ಪ್ಲಸಿಬೋಸ್ ವರ್ಕ್, ಹೌ ಪ್ಲಸಿಬೋ ವರ್ಕ್ ಈಸ್ ಇಟ್ ಸೆಲ್ಫ್ ಎ ಸೈನ್ಸ್. ಇಫ್ ಪ್ಲಸಿಬೋ ಕ್ಯಾನ್ ವರ್ಕ್ಸ್, ವೈ ಇಟ್ ವರ್ಕ್ಸ್ ಈಸ್ ಇಟ್ ಸೆಲ್ಫ್ ಎ ಸೈನ್ಸ್. ಅದನ್ನೇ ಒಂದು ವಿಜ್ಞಾನ ಅಂತ ತಗೋಬೇಕಾಗ್ತದೆ. ಮತ್ತು ಕೆಲವು ಬಾರಿ ನಮಗೆ ಗೊತ್ತಿಲ್ಲ ವಿಚಾರ. ಈಗ ಹೇಳ್ತಾರೆ ವಿಜ್ಞಾನದಲ್ಲಿ ಡಾರ್ಕ್ ಎನರ್ಜಿ, ಡಾರ್ಕ್ ಮ್ಯಾಟರ್ ಅಂತ ಹೇಳ್ಬಿಡ್ತು. 95% ಈ ಜಗತ್ತಿನ ಏನು ಅಂತ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಗೊತ್ತಿಲ್ಲ ಅನ್ನೋದು ನಮ್ಗೆ ಗೊತ್ತಿರಬೇಕು. ಇದು ಜೆನೆಟಿಕ್ಸ್ ಇರ್ಬೋದು, ಏನೇ ಇರ್ಬೋದು, ಜಿನೋಮ್ ಇರ್ಬೋದು. ಜೆನೆಟಿಕ್ಸ್ ಮಾಡಿದ ತಕ್ಷಣ ಅವ್ರು ಹೇಳಿದ್ರು 3% ಮಾತ್ರ ಜೀನ್ಸು ಎಕ್ಸ್ಪ್ರೆಸ್ ಮಾಡ್ತವೆ, ಇನ್ನು 90% ಜಂಕ್ ಅಂದ್ಬಿಟ್ರು ವಿಜ್ಞಾನಿಗಳೇ. ಆದ್ರೆ ಇವತ್ತು ಹೇಳ್ತಿದ್ದಾರೆ ವಿ ವರ್ ರಾಂಗ್, ಅಲ್ಲಿ ರೆಗ್ಯುಲೇಟರಿ ರೀಜನ್ಸ್ ಇದೆ, ತಪ್ಪಾಯಿತು, ನಾವು ಅಂದ್ಕೊಂಡಿದ್ದು ತಪ್ಪು ಅಂತ. ಹಾಗಾಗಿ ವಿಜ್ಞಾನವೂ ಇದು ಅದಕ್ಕೆ ಹೇಳ್ತಾರೆ ವಿಜ್ಞಾನ ಹೇಗೆ ಅಂತ ಹೇಳಿದರೆ, ಯಾವ ವಿಜ್ಞಾನ ತಾನು ತಪ್ಪು ಅಂತ ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ವೋ ಅದು ವಿಜ್ಞಾನವೇ ಅಲ್ಲ ಅಂತ, ಫಾಲ್ಸಿಫೈಯಬಿಲಿಟಿ ಕ್ರೈಟೀರಿಯಾ ಅಂತ ಕಾರ್ಲ್ ಪಾಪರ್ ಹೇಳ್ತಕ್ಕಂಥದ್ದು. ಮತ್ತು ಇಲ್ಲಿ ನೋಡಿ, ಅದು ಪ್ಲಾಸಿಬೋ ಆಯಿತು. ಇಲ್ಲಿ ಏನೇನೋ ನಡೀತದೆ ಈ ಜಗತ್ತಿನಲ್ಲಿ. ಜರ್ಮನಲ್ಲೊಬ್ಬ ಏನು ಮಾಡ್ದ, ಐ ವಾಂಟ್ ಟು ಬಿ ಈಟನ್ ಅಂತ ಇಮೇಲ್ ಫೇಸ್ಬುಕ್ಕಿಗೆ ಹಾಕ್ತಾ, ನನ್ನನ್ನು ತಿನ್ನು ಅಂತ. ಯಾರು ಇದ್ದೀರಾ ಬನ್ನಿ ನನ್ನನ್ನು ತಿನ್ನಿ ಅಂತ, ಕಟ್ಕೊಂಡು ತಿನ್ನಬೇಕು ಅಂತ. ಇನ್ನೊಬ್ಬ ಹೇಳ್ತಾನೆ ನನಗೂ ಬೇಕು, ತಿನ್ನಬೇಕು ಅಂತ ಆಸೆ ಇತ್ತು ಅಂತ. ಅವನು ಆ ಕಡೆಯಿಂದ ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮಾಡಿ ಪೋಕ್ ಮಾಡಿ ಲೈಕ್ ಮಾಡಿ ಆಮೇಲೆ ಕಟ್ ಮಾಡಿ ಹಿಡ್ಕೊಂಡು ತಿಂದ. ಅದು ದೊಡ್ಡ ಕೇಸ್ ಆಯಿತು. ಇಲ್ಲ, ಹಿ ಅಕ್ಸೆಪ್ಟೆಡ್. ಅವನು ನನ್ನನ್ನು ತಿನ್ನು ಅಂತ, ಹಿ ವಾಂಟೆಡ್ ಟು ಬಿ ಈಟನ್, ತಿಂದೆ ರೀ ಅಂತ. ಏನು ಮಾಡ್ತೀರಾ? ಈ ಥರ ಈ ಹೇಳ್ದಲ್ಲ, ಇಟ್ಸ್ ಎ ಕ್ರೇಜಿ ವರ್ಲ್ಡ್. ಇನ್ನೊಂದು ನೋಡಿ, ನೀವು ಒಂದೊಂದು ಯೋಚನೆ ಬಿಡಬೇಕು. ಇವತ್ತು ಹುಲಿಗಳು ಸಾಯ್ತಾ ಇರೋದು ಕಾರಣ ಏನು ಗೊತ್ತಾ? ಹುಲಿಯ ಶಿಶ್ನವನ್ನು ತಿಂದರೆ ಸೆಕ್ಸುವಲ್ ಪೊಟೆನ್ಸಿ ಜಾಸ್ತಿ ಆಗುತ್ತೆ ಅಂತ ಅದನ್ನು ಹಿಡ್ಕೊಂಡು ಹೋಗಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಾಕಿ ಹಂಚ್ತಾರೆ. ಇಲ್ಲಿ ನಮ್ಮ ಅಸ್ಸಾಮಲ್ಲಿ 1 ಹಾರ್ನ್ ರೈನೋಸಾಸ್ ಇದೆ, ಒಂದು ಕೊಂಬಿನ ರೈನೋಸಾರಸ್, ಖಡ್ಗಮೃಗ. ಆ ಖಡ್ಗಮೃಗದ ಕೊಂಬನ್ನು ತಿಂದರೆ ಸೆಕ್ಸುವಲ್ ಪೊಟೆನ್ಸಿ ಜಾಸ್ತಿ ಆಗುತ್ತೆ ಅಂತ ಹಿಡ್ಕೊಂಡು ಹೋಗಿ ಅದನ್ನ ಕೊಂಬನ್ನು ಕಿತ್ಕೊಂಡು ಹೋಗಿ ಎಲ್ಲೋ ನ್ಯೂಯಾರ್ಕ್ ನಗರದಲ್ಲಿ ಯಾವುದೋ ಕದ್ದು ಅಂಡರ್ಗ್ರೌಂಡ್ ಹೋಟೆಲ್ನಲ್ಲಿ ಮಾರ್ತಾರೆ. ಸೊ ಹಾಗಾಗಿ
ಇದ್ರ ಒಂದು ಈ ಜಗತ್ತಿದೆಯಲ್ಲ, ಇದಕ್ಕೆ ಹೇಳಿದ್ದು ನಾನು ಕ್ವಿಕ್ಸಾಟಿಕ್ ಅಂಡ್ ಎಕ್ಸಾಟಿಕ್ ವರ್ಲ್ಡ್ ಅಂತ ಹೇಳ್ತಕ್ಕಂಥದ್ದು. ಡಯಟ್ ಬುಕ್ಕು ಅಮೆರಿಕದಲ್ಲಿ 40,000 ಡಯಟ್ ಸಿಸ್ಟಮ್ಸ್ ಇದೆಯಂತೆ. ಅದು ಯಾರೋ ಹೇಳಿದ್ದ, ಸ್ವಾಮಿ ಒಂದು 10 ಪುಸ್ತಕ ಹೊತ್ಕೊಂಡು ಓಡಾಡಿದ್ರೆ ತೂಕ ಕಮ್ಮಿ ಆಗುತ್ತೆ. ನಿಜ. ಧನ್ಯವಾದ ತಮಗೆ ಮೂರು ಕೂಡ ಇಷ್ಟೊತ್ತಿ ಕಾರ್ಯಕ್ರಮದಲ್ಲಿ ತಾವು ಜಾಯ್ನ್ ಆಗಿದ್ದಕ್ಕಾಗಿ. ಪ್ರಮುಖವಾಗಿ ಇಲ್ಲಿ ಇವೆಲ್ಲವೂ ಕೂಡ ಒಂದು ರೀತಿಯಿಂದ ಟ್ರಯಲ್ ಅಂಡ್ ಎರರ್ ಮೆಥಡ್ ರೀತಿಯಲ್ಲಿ ಇಲ್ಲಿ ಕಂಡು ಬರ್ತಾ ಇರತಕ್ಕಂಥ ಅಂಶ. ಯುರೋಪ್ ಮತ್ತು ಅಮೆರಿಕಾದಲ್ಲಿ ಒಂದು ರೀತಿಯಿಂದ ಕ್ರೇಜ್ ಕೂಡ ಇರಬಹುದು, ಅಥವಾ ಇದರ ಮೇಲ್ಗಡೆ ವೈಜ್ಞಾನಿಕವಾದಂತಹ ಸಂಶೋಧನೆಗಳು ನಡೆದ ನಂತರ ಒಂದು ಅಂತಿಮ ನಿರ್ಧಾರಗಳನ್ನ ವಿಜ್ಞಾನಿಗಳು ಬರುವ ತನಕವೂ ಕೂಡ ನಾವು ಕಾಯಲೇಬೇಕಾಗುತ್ತೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.